welcome to the study of Red Sea to Jordan River. ಕೆಂಪು ಸಮುದ್ರದಿಂದ ಯೋರ್ದಾನ್ ನದಿಯವರೆಗೆ ಇರುವಂತಹ ಈ ಒಂದು ಸತ್ಯವೇದ ಅಧ್ಯಯನಕ್ಕಾಗಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುವಂತವನಾಗಿದ್ದೇನೆ. It is a great study how God transformed the slaves to become a great nation. ಇದು ಬಹಳ ಉತ್ತಮವಾದಂತ ಸುದೀರ್ಘವಾದಂತ ಒಂದು ಪಠಣವಾಗಿದೆ. ಯಾವ ರೀತಿಯಾಗಿ ದೇವರು ಗುಲಾಮತಲ್ಲಿದ್ದಂಥವರನ್ನ ಒಂದು ದೊಡ್ಡ ಜನಾಂಗವಾಗಿ ಮಾರ್ಪಡಿಸಿದನು ಎಂಬುದಾಗಿ. So God gave them the moral laws, the civil laws, hygiene laws. ನಾವು ನೋಡ್ತೇವೆ ದೇವರವರಿಗೆ ನೈತಿಕವಾದಂತಹ ಕಾನೂನುಗಳನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಸ್ವಚ್ಛತೆಯ ಕಾನೂನುಗಳನ್ನ ದೇವರವರಿಗೆ ಕೊಡ್ತಾನೆ. ಮಾತ್ರವಲ್ಲದೆ ಅವರಿಗೆ ಬೇಕಾದಂತಹ ಸಾರ್ವಜನಿಕವಾಗಿ ಅವ್ರು ಯಾವ ರೀತಿಯಾಗಿ ಬೇಕಾಗಿತ್ತೋ ಆ ಕಾನೂನುಗಳನ್ನ ದೇವರವರಿಗೆ ಕೊಡುವಂತದ್ದು ನಾವು ನೋಡ್ತೇವೆ. And also God made a covenant with them. ಅಷ್ಟು ಮಾತ್ರವಲ್ಲದೆ ದೇವರ ಅವರ ಸಂಗಡ ಒಂದು ಒಡಂಬಡಿಕೆಯನ್ನು ಸಹ ಮಾಡ್ತಾನೆ. Then God teaches them how to worship. ಅಷ್ಟು ಮಾತ್ರವಲ್ಲದೆ ದೇವರು ಅವ್ರು ಯಾವ ರೀತಿಯಾಗಿ ದೇವರನ್ನ ಆರಾಧಿಸಬೇಕೆಂಬುದಾಗಿ ಸಹ ಅವರಿಗೆ ಕಲಿಸಿಕೊಡ್ತಾನೆ. So construction of the tabernacle is very important in the Bible. ಅದರಿಂದ ಈ ದೇವದರ್ಶನ ಗುಡಾರದ ನಿರ್ಮಾಣ ಕಾರ್ಯವು ಬಹಳ ಪ್ರಾಮುಖ್ಯವಾದಂತ ಒಂದು ಸತ್ಯವೇದದ ಒಂದು ಭಾಗವಾಗಿದೆ. On the same pattern of the tabernacle, later temple was built in Jerusalem. ಇದೇ ಗುಡಾರದ ದೇವದರ್ಶನದ ಗುಡಾರದ ಆ ಒಂದು ಮಾದರಿಯನ್ನ ಹಿಡ್ಕೊಂಡು ನಾವು ನೋಡ್ತೇವೆ ದೇವಾಲಯವನ್ನು ಸಹ ಕಟ್ಟಲ್ಪಟ್ಟಲಾಗಿತ್ತು. So the tabernacle reveals God's holiness and his the way we should approach God. ಈ ದೇವದರ್ಶನದ ಗುಡಾರವು ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದನ್ನ ನಮಗೆ ಕಲಿಸಿಕೊಡುವಂತದ್ದಾಗಿದೆ. ಆದ್ರೆ ಅಷ್ಟು ಮಾತ್ರವಲ್ಲದೆ ಪರಿಶುದ್ಧನಾಗಿರುವಂತ ದೇವರನ್ನ ಯಾವ ರೀತಿಯಲ್ಲಿ ನಾವು ಆತನ ಸನ್ನಿಧಿಗೆ ಬರುವಂತವರಾಗಿರ್ಬೇಕೆಂಬುದನ್ನು ಸಹ ನಮಗೆ ಕಲಿಸಿಕೊಡುವಂತದ್ದಾಗಿದೆ. So then we see Exodus 25 and 36 how God reveals himself to his people to build a tabernacle. ನಾವು ನೋಡ್ತೇವೆ ವಿಮೋಚನ ಕಾಂಡ 25ನೇ ಅಧ್ಯಾಯದಿಂದ 36ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ಈ ದೇವದರ್ಶನದ ಗುಡಾರವನ್ನ ನಿರ್ಮಾಣ ಮಾಡಬೇಕೆಂಬುವಂತ ಎಲ್ಲ ರೀತಿಯಾದಂತ ಮಾಹಿತಿಗಳನ್ನ ಸಲಹೆಗಳನ್ನ ದೇವರು ಕೊಡುವುದನ್ನು ನಾವು ನೋಡ್ತೇವೆ. God chooses, equips artisans with special skills so that they can contribute to the building of the tabernacle. ಈ ಒಂದು ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ದೇವರು ಕೆಲವು ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಳ್ತಾನೆ. ಅವ್ರಿಗೆ ಮಾತ್ರವಲ್ಲದೆ ಅವರಿಗೆ ಬೇಕಾದಂತ ಎಲ್ಲ ಕುಶಲತೆಗಳನ್ನ ಅವರಿಗೆ ಕರಕೌಶಲ್ಯಗಳನ್ನ ದೇವರು ಅವರಿಗೆ ನೀಡಿ ಅನುಗ್ರಹಿಸುವುದನ್ನ ನಾವು ನೋಡುವುದನ್ನು ಕಾಣ್ತೇವೆ. And God gives very specific instructions how the tabernacle should be built and how the furnishing should be. ಮಾತ್ರವಲ್ಲದೆ ಈ ದೇವದರ್ಶನದ ಗುಡಾರವನ್ನ ಯಾವ ರೀತಿಯಾಗಿ ಅದನ್ನ ನಿರ್ಮಾಣ ಮಾಡಬೇಕು, ಅದರ ಪೀಠೋಪಕರಣಗಳಾಗಿರ್ಲಿ ಅಥವಾ ಎಲ್ಲ ವಸ್ತುಗಳು ಅದರೊಳಗಿರುವಂತ ಎಲ್ಲ ವಸ್ತುಗಳ ಅವು ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಅದನ್ನ ನಿರ್ಮಿಸಬೇಕೆಂಬಂತ ಎಲ್ಲಾ ರೀತಿಯಾದಂತ ಆ ಸಲಹೆಗಳನ್ನ ದೇವರು ಕೊಡುವುದನ್ನ ನಾವು ನೋಡ್ತೇವೆ. So the tabernacle had a courtyard, the holy place and the most holy place. ಈಗ ನಾವು ನೋಡ್ತೇವೆ ದೇವದರ್ಶನದ ಗುಡಾರದಲ್ಲಿ ಅಲ್ಲಿ ಒಂದು ಅಂಗಳದ ಒಂದು ಸ್ಥಳ ಭಾಗವಿತ್ತು. ಅದು ಮಾತ್ರವಲ್ಲದೆ ಅದರ ನಂತರ ನಾವು ನೋಡ್ತೇವೆ ಪವಿತ್ರ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳ, ಈ ರೀತಿಯಾಗಿ ಅದನ್ನ ವಿಂಗಡಿಸಲಾಗಿತ್ತು. When the tabernacle was dedicated, God's glory filled the tabernacle. ದೇವದರ್ಶನದ ಗುಡಾರವನ್ನ ಅದು ಪ್ರತಿಷ್ಠೆಪಡಿಸಿದಾಗ ನಾವು ನೋಡ್ತೇವೆ ದೇವರ ಮಹಿಮೆಯು ಆ ಗುಡಾರವನ್ನೆಲ್ಲ ಆವರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. Later the temple in the city of Jerusalem was dedicated. The Shekinah glory of God filled that temple. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತೇವೆ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರಿಗೋಸ್ಕರವಾಗಿ ಆ ಒಂದು ದೇವಾಲಯವನ್ನ ಅವರು ಕಟ್ಟಿ ನಿರ್ಮಿಸಿದಾಗ ಅದರ ಪ್ರತಿಷ್ಠಾಪನೆಯಲ್ಲಿ ಸಹ ದೇವರ ಶೆಕಿನ ಮಹಿಮೆಯು ಇಳಿದು ಬರುವುದನ್ನ ಅಲ್ಲಿ ನೋಡ್ತೇವೆ. So here we see the picture of the tabernacle. ಇಲ್ಲಿ ಈ ಒಂದು ದೇವದರ್ಶನ ಗುಡಾರದ ಒಂದು ಚಿತ್ರಣವನ್ನ ನಾವು ಕಾಣ್ತಾ ಇದ್ದೇವೆ. So you can see the fencing and it has only one door or one gate. ಇಲ್ಲಿ ನಾವು ನೋಡ್ತೇವೆ ಈ ದೇವದರ್ಶನದ ಗುಡಾರದ ಸುತ್ತಲೂ ಒಂದು ಬೇಲಿ ಹಾಕಲ್ಪಟ್ಟದಾಗಿತ್ತು. ಮಾತ್ರವಲ್ಲದೆ ಇದಕ್ಕೆ ಪ್ರವೇಶಕ್ಕೂ ಮತ್ತು ಇಲ್ಲಿಂದ ಹೊರಗೆ ಬರುವುದಕ್ಕೆ ಕೇವಲ ಒಂದೇ ಒಂದು ಬಾಗಿಲು ದ್ವಾರ ಇರುವುದನ್ನು ನಾವು ನೋಡ್ತೇವೆ.
So inside we can see the courtyard where you can see animals, you can see the altar and the big water container. ಇಲ್ಲಿ ನಾವು ನೋಡ್ತೇವೆ ಅಂಗಳದಲ್ಲಿ ಅಲ್ಲಿ ಪ್ರಾಣಿಗಳನ್ನ ಬಲಿ ಕೊಡುವುದಕ್ಕೋಸ್ಕರವಾಗಿರುವಂತಹ ಪ್ರಾಣಿಗಳನ್ನ, ಮಾತ್ರವಲ್ಲದೆ ಬಲಿಪೀಠವನ್ನ, ಮಾತ್ರವಲ್ಲದೆ ಆ ಒಂದು ತೊಟ್ಟಿಯನ್ನು ಸಹ, ಕಂಚಿನ ತೊಟ್ಟಿಯನ್ನು ಸಹ ನಾವು ನೋಡ್ತೇವೆ. ಹೀಗೆ ಈ ಆ ಅಂಗಳ ಭಾಗದಲ್ಲಿ ಅನೇಕ ವಸ್ತುಗಳನ್ನು ನಾವು ನೋಡ್ತೇವೆ. So then the closed place is holy place and the most holy place. ಇಲ್ಲಿ ನಾವು ನೋಡ್ತೇವೆ ಇದರ ಒಳಗಡೆ ಬಹಳ ಮುಚ್ಚಲ್ಪಟ್ಟಂತ ಈ ಒಂದು ಭಾಗ ಏನಿದೆ, ಆ ಒಂದು ಭಾಗದಲ್ಲಿ ಪರಿಶುದ್ಧ ಸ್ಥಳ, ಮಾತ್ರವಲ್ಲದೆ ಅತಿ ಪರಿಶುದ್ಧ ಸ್ಥಳ ಇರುವುದನ್ನ ನಾವು ನೋಡ್ತೇವೆ. So the holy place is in the front side where we can see the incense altar, then we can see the menorah, the candlestick, and the table for the bread. ಇಲ್ಲಿ ನಾವು ನೋಡ್ತೇವೆ, ಈ ಪರಿಶುದ್ಧ ಸ್ಥಳದಲ್ಲಿ ನಾವು ನೋಡ್ತೇವೆ ಅಲ್ಲಿ ದೀಪಸ್ತಂಭ ಮತ್ತು ಮೇಜಿನಲ್ಲಿ ರೊಟ್ಟಿಯನ್ನು ನೋಡ್ತೇವೆ. ಮಾತ್ರವಲ್ಲದೆ ಅಲ್ಲಿಯೂ ಸಹ ನಾವು ಒಂದು ಬಲಿಪೀಠವನ್ನ ನಾವು ನೋಡುವಂತರಾಗಿದ್ದೇವೆ. So only the priest can go into the holy place. ಈ ಒಂದು ಭಾಗಕ್ಕೆ ಕೇವಲ ಯಾಜಕರಿಗೆ ಮಾತ್ರ ಪ್ರವೇಶ ಮಾಡುವುದಕ್ಕೆ ಅವಕಾಶವಿತ್ತು. So then we see the rear part which is called as the most holy place or holy of holies. ಅದ ನಂತರ ಹಿಂಭಾಗದಲ್ಲಿ ನಾವು ನೋಡ್ತೇವೆ ಅತಿ ಪರಿಶುದ್ಧ ಸ್ಥಳವನ್ನ ನಾವು ಕಾಣುವಂತರಾಗಿದ್ದೇವೆ. ಅಂದ್ರೆ ಅತ್ಯಂತ ಪವಿತ್ರವಾದಂತಹ ಸ್ಥಳ ಹಿಂಭಾಗದಲ್ಲಿ, ಕೊನೆಯ ಭಾಗದಲ್ಲಿ ನಾವು ನೋಡುವಂತದ್ದು. So only once in a year the chief priest can go into it. ಈ ಒಂದು ಭಾಗಕ್ಕೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ಮಹಾಯಾಜಕನಿಗೆ ಪ್ರವೇಶವಿರುವಂತದ್ದು. So there the Ark of Covenant was kept. ಇಲ್ಲಿ ನಮಗೆ ಗೊತ್ತಿದೆ, ದೇವರ ಮಂಜೂಷದ ಪೆಟ್ಟಿಗೆಯನ್ನ ಇಲ್ಲಿ ಈ ಒಂದು ಭಾಗದಲ್ಲಿ ಇಡಲಾಗಿತ್ತು. So every piece of furniture, every part, every aspect has a meaning and purpose. ಅದರಿಂದ ಈ ಒಂದು ಗುಡಾರದಲ್ಲಿ ಇದ್ದಂತ ಪ್ರತಿಯೊಂದು ಉಪಕರಣಗಳಿಗೂ, ಪ್ರತಿಯೊಂದು ವಸ್ತುವಿಗೂ ಒಂದು ಅರ್ಥವಿತ್ತು, ಮಾತ್ರವಲ್ಲದೆ ಒಂದು ಉದ್ದೇಶದ ಮೇರೆಗೆ ಅದನ್ನು ಅಲ್ಲಿ ಇಡಲಾಗಿತ್ತು. So God commands Moses to build a tabernacle, and through Moses God commanded the people to give for the building of the tabernacle. ಹೀಗೆ ದೇವರು ಮೋಶೆ ಮುಖಾಂತರವಾಗಿ ಈ ಒಂದು ದೇವದರ್ಶನದ ಗುಡಾರವನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಆಜ್ಞಾಪಿಸ್ತಾನೆ. ಮಾತ್ರವಲ್ಲದೆ ಮೋಶೆ ಮುಖಾಂತರವಾಗಿ ಇಡೀ ಇಸ್ರಾಯೇಲರಲ್ಲಿ ಈ ಒಂದು ಗುಡಾರವನ್ನ ನಿರ್ಮಾಣ ಮಾಡುವುದಕ್ಕಾಗಿ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನ, ಕಾಣಿಕೆಯನ್ನ ಕ್ರೋಢೀಕರಿಸುವುದಕ್ಕೋಸ್ಕರವಾಗಿ ಆಜ್ಞಾಪಿಸುವುದನ್ನು ಸಹ ನಾವು ನೋಡ್ತೇವೆ. So they were slaves, now they are wanderers. ಅವರು ಮೊದಲು ಗುಲಾಮರಾಗಿದ್ದರು, ಈಗ ಅಲೆಮಾರಿಗಳಾಗಿದ್ದಾರೆ. So when they came out of the Egypt, so God asked them to borrow gold, silver and garments from the Egyptians. ಅವರು ಐಗುಪ್ತ ದೇಶದಿಂದ ಅವರು ಹೊರಗೆ ಬಂದಾಗ ದೇವರು ಅವರಿಗೆ ಆಜ್ಞಾಪಿಸಿದನು, ಐಗುಪ್ತರಲ್ಲಿ ಅವರಿಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಅವರು ಅದನ್ನ ಪಡ್ಕೊಳ್ಳುವುದಕ್ಕೋಸ್ಕರವಾಗಿ ಅವರಿಗೆ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So for 400 years the Egyptians were exploiting the Israelite. Now God said, I will give you favor in the Egyptians, get all those things as your wages. ಹೌದು, ಹೆಚ್ಚು ಕಡಿಮೆ ನಾವು ನೋಡ್ತೇವೆ 400 ವರ್ಷಗಳವರೆಗೆ ಅವರು ಗುಲಾಮರಾಗಿ ಅವರಲ್ಲಿ ಜೀತದಾಗಿ ಕೆಲಸ ಮಾಡ್ತಾ ಇದ್ದರ ನಿಮಿತ್ತವಾಗಿ ಅವರು ಮಾಡಿದಂತ ಆ ಒಂದು ಪರಿಶ್ರಮಕ್ಕೆ ಪ್ರತಿಫಲವಾಗಿ ದೇವರು ಇಸ್ರಾಯೇಲರಿಗೆ ಐಗುಪ್ತರ ಬಳಿಯಿಂದ ಅವರಿಗೆ ಇಸ್ರಾಯೇಲರಿಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಕೇಳಿ ಪಡ್ಕೊಳ್ಳುವಂತೆ ದೇವರು ಅವರಿಗೆ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So God commanded and Moses proclaimed that those who are willing may give for the construction of the tabernacle. ಹೀಗೆ ದೇವರು ಆಜ್ಞಾಪಿಸಿದನು. ಅದರ ನಿಮಿತ್ತ ಅದಕ್ಕನುಗುಣವಾಗಿ ಮೋಶೆಯು ಜನರಿಗೆ ಆಜ್ಞಾಪಿಸ್ತಾನೆ. ಜನರು ಅವರಿಗೆ ಅವರಲ್ಲಿದ್ದಂಥ ಎಲ್ಲ ಒಡವೆಗಳು ಆಗಿರ್ಬೋದು, ಎಲ್ಲ ಅಮೂಲ್ಯವಾದ ವಸ್ತುಗಳನ್ನ ಈ ಒಂದು ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಅವರು ಉದಾರವಾಗಿ ಕೊಡುವುದನ್ನು ನಾವು ನೋಡ್ತೇವೆ. So giving is a spiritual discipline.
ಕೊಡುವಂಥದ್ದು ಅಥವಾ ದೇವರಿಗೆ ನಾವು ಕಾಣಿಕೆಯನ್ನು ಕೊಡುವಂಥದ್ದು ಅದು ಆಧ್ಯಾತ್ಮಿಕವಾದಂಥ ಒಂದು ಶಿಸ್ತಾಗಿದೆ. So giving is not natural for human beings. ಸಾಮಾನ್ಯವಾಗಿ ಮನುಷ್ಯರಿಗೆ ಕೊಡುವಂಥದ್ದು ಅದು ನೈಸರ್ಗಿಕವಾಗಿ ಬರುವಂತ ಒಂದು ವಿಚಾರವಲ್ಲ. They like to grab more, they like to hoard more rather than give away. ಸ್ವಾಭಾವಿಕವಾಗಿ ನಾವು ಹೆಚ್ಚು ಹೆಚ್ಚು ನಮಗೋಸ್ಕರವಾಗಿ ನಾವು ಇಟ್ಟುಕೊಳ್ಳುವುದಕ್ಕೆ ನಾವು ಬಯಸ್ತೇವೆ ವಿನಃ ನಾವು ಮತ್ತೊಬ್ಬರಿಗೆ ನಾವು ಕೊಡುವುದಕ್ಕೆ ನಾವು ಮನಸ್ಸು ಮಾಡುವುದಿಲ್ಲ. But God is a great giver. ಆದರೆ ದೇವರು ಬಹಳ ದೊಡ್ಡ ಉದಾರಿಯಾಗಿದ್ದಾನೆ. Those who worship that giving God should be givers. ಆ ಉದಾರಿಯಾದಂತ ದೇವರನ್ನ ಆರಾಧಿಸುವಂತವರು ಉದಾರ ಮನಸ್ಸಿನಿಂದ ಕೊಡುವಂತವರು ಸಹ ಆಗಿರಬೇಕು. So God gave his only son Jesus Christ to the world. ದೇವರು ತನ್ನ ಒಬ್ಬನೇ ಮಗನನ್ನ ಯೇಸು ಕ್ರಿಸ್ತನನ್ನ ಇಡೀ ಲೋಕಕ್ಕೆ ಆತನು ಸಮರ್ಪಿಸಿದನು. So that means God gave as a sacrifice willingly, offering his own son for the redemption of humanity. ಇದರ ಅರ್ಥ ದೇವರು ತಾನೇ ಸ್ವತಃ ತನ್ನ ಮಗನನ್ನ ಇಡೀ ಮಾನವ ಕುಲದ ಪಾಪ ಪರಿಹಾರಕ್ಕೋಸ್ಕರವಾಗಿ ತನ್ನ ಒಬ್ಬನೇ ಕುಮಾರನನ್ನ ಆತನು ಸಮರ್ಪಿಸಿದನು. So only Christians should excel in giving. ಆದ ಕಾರಣ ಕ್ರೈಸ್ತರಾದಂತ ನಾವು ಸಹ ಕೊಡುವಂತದ್ರಲ್ಲಿ ನಾವು ಹೆಚ್ಚಾಗಿರಬೇಕು. So Moses was commanded to collect the offering, but offering does not belong to Moses, but it belongs to God. ಹೀಗೆ ಇಸ್ರಾಯೇಲರು ಕೊಟ್ಟಂತ ಎಲ್ಲ ಕಾಣಿಕೆಯನ್ನ ಅದನ್ನ ಒಟ್ಟುಗೂಡಿಸುವುದಕ್ಕೋಸ್ಕರವಾಗಿ ದೇವರು ಮೋಶೆಯನ್ನ ನೇಮಕ ಮಾಡಿದನು. ಆದರೆ ಆ ಕಾಣಿಕೆಯು ಮೋಶೆದಲ್ಲ, ಅದು ದೇವರಿಗೆ ಸಲ್ಲತಕ್ಕದ್ದಾಗಿತ್ತು. Moses is just a representative of God. ಮೋಶೆಯು ಕೇವಲ ದೇವರ ಒಬ್ಬ ಪ್ರತಿನಿಧಿಯಾಗಿ ಇಸ್ರಾಯೇಲರಿಗೆ ಅವನು ಪ್ರತಿನಿಧಿಸಿದನು. He has to be faithful steward of all what people give in the name of God. ದೇವರ ಹೆಸರಿನಲ್ಲಿ ಕೊಟ್ಟಂತ ಎಲ್ಲ ಕಾಣಿಕೆಗಳನ್ನ ನಂಬಿಗಸ್ತನಾದಂತ ಸೇವಕನಾಗಿ ಮೋಶೆಯು ಅದನ್ನ ದೇವರಿಗೆ ಸಲ್ಲಿಸುವಂತದ್ದಾಗಿರಬೇಕು. So the offering was different materials which would be used for the building of the tabernacle. ಹೀಗೆ ಇಸ್ರಾಯೇಲರು ಕೊಟ್ಟಂತ ಕಾಣಿಕೆಗಳು ಅನೇಕ ವಸ್ತುಗಳು ಮತ್ತು ಬೆಳೆ ಬಾಳುವಂತ ಸಾಮಗ್ರಿಗಳನ್ನ ಕೊಟ್ಟಂತದಾಗಿತ್ತು. ಇವು ಈ ದೇವದರ್ಶನದ ಗುಡಾರವನ್ನ ನಿರ್ಮಾಣ ಮಾಡುವುದಕ್ಕೆ ಉಪಯೋಗಿಸಲ್ಪಟ್ಟದ್ದು. So the material that were collected was about 8,600 kilos. ಈ ರೀತಿಯಾಗಿ ಅವರು ಕಾಣಿಕೆಯನ್ನ ಒಟ್ಟುಗೂಡಿಸಿದಾಗ ಹೆಚ್ಚು ಕಡಿಮೆ 8,600 ಕಿಲೋ ತೂಕದಷ್ಟು ವಸ್ತುಗಳನ್ನ ಸಾಮಗ್ರಿಗಳನ್ನ ಅವರು ಈ ಒಂದು ನಿರ್ಮಾಣಕ್ಕೋಸ್ಕರವಾಗಿ ಅವರು ದಾನವಾಗಿ ಕೊಟ್ಟರು. So the cost would be about 100 crore rupees today. ಇವತ್ತಿನ ಹಣಕ್ಕೆ ನಾವು ಅದನ್ನು ಹೋಲಿಸುವುದಾದರೆ ಸರಿ ಸುಮಾರು 100 ಕೋಟಿ ಬೆಳೆ ಬಾಳುವಂತ ವಸ್ತುಗಳನ್ನ ಅವರು ಕೊಟ್ಟರು. So that means they gave liberally, generously for the work of the God. ಇದರ ಅರ್ಥ ಅವರು ಉದಾರ ಮನಸ್ಸಿನಿಂದ ಸ್ವಇಚ್ಛೆಯಿಂದ ಅವರು ದೇವದರ್ಶನದ ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಅವರು ದಾನ ಮಾಡಿದರು. So the materials were metals, gold, silver and bronze. ಹೀಗೆ ಅವರಿಗೆ ಬೇಕಾದಂತ ವಸ್ತುಗಳು, ಈ ಒಂದು ನಿರ್ಮಾಣದ ವಸ್ತುಗಳು ನಾವು ನೋಡ್ತೇವೆ. ಲೋಹಗಳು, ಈ ಅನೇಕ ರೀತಿಯಾದಂತ ಬಗೆಯ ಲೋಹಗಳು ಇದರ ನಿರ್ಮಾಣಕ್ಕೆ ಅವರಿಗೆ ಅವಶ್ಯವಾಗಿತ್ತು. Apart from the white, there were blue, purple and scarlet. ಅಷ್ಟು ಮಾತ್ರವಲ್ಲದೆ ನೀಲಿ ಮತ್ತು ನೇರಳೆ ಬಣ್ಣದ ಅವಶ್ಯಕತೆ ಇತ್ತು ಅವರಿಗೆ. So at that time the blue dye was extracted from shellfish. ಆಗಿನ ಕಾಲಮಾನಗಳಲ್ಲಿ ಈ ನೀಲಿ ಬಣ್ಣವನ್ನ ಅವರು ಚಿಪ್ಪು ಮೀನಿನಿಂದ ಅದನ್ನ ಶೇಖರಿಸ್ತಾ ಇದ್ರು. So it was expensive. It was not easy to get that dye because shellfish were rare. You have to catch them and there is a process to extract the blue color. ಆಗಿನ ದಿನಮಾನಗಳಲ್ಲಿ ಈ ಚಿಪ್ಪು ಮೀನನ್ನ ಹಿಡಿಯುವುದು ಬಹಳ ಕಠಿಣವಾದಂತ ಒಂದು ಪರಿಶ್ರಮ. ಅದು ಅಷ್ಟು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂತದ್ದಲ್ಲ. ಅದರಿಂದ ಆ ಒಂದು ಬಣ್ಣವನ್ನ ಅವ್ರು ತೆಗಿಬೇಕಾದ್ರೆ ಈ ರೀತಿಯಾಗಿ ಚಿಪ್ಪು ಮೀನಿನಿಂದ ಅದನ್ನ ಹೊರ ತೆಗಿಬೇಕಾಗಿತ್ತು. Now we can make easily blue color, purple color, just buying some chemicals and mixing them in water. ಈಗ ನಾವು ಅದನ್ನ ಬಹಳ ಸುಲಭವಾಗಿ ನಾವು ಈ ಬಣ್ಣಗಳನ್ನ ಮಾಡಬಹುದು. ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಬಹಳ ಸುಲಭವಾಗಿ ಈ ಬಣ್ಣಗಳನ್ನ ನಾವು ಈಗ ತಯಾರಿಸಬಹುದು. At that time they had to extract from fish or animals or
eggs or various natural things. ಆದರೆ ಆಗಿನ ದಿನಮಾನಗಳಲ್ಲಿ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳಿಂದ ಹಣ್ಣುಗಳಾಗಿರ್ಬೋದು ಅಥವಾ ಆ, ಈ ರೀತಿಯಾಗಿ ಮೀನಿನಿಂದ ಅಥವಾ ಬೇರೆ ಆ, ಹೂಗಳಿಂದ ಈ ರೀತಿಯಾಗಿ ಅವರು ಈ ನೈಸರ್ಗಿಕವಾದಂತ ಬಣ್ಣಗಳನ್ನ ಅವರು ತೆಗೆದು ಉಪಯೋಗಿಸ್ತಾ ಇದ್ರು. So the purple, it was a dye from murex snail. ನೇರಳೆ ಬಣ್ಣವನ್ನ ಅವರು ಬಸವನ ಹುಳುವಿನಿಂದ ತೆಗಿತಾ ಇದ್ರು. And there was scarlet thread, which was taken from powdered eggs and bodies of a particular worm that attaches itself to the holly plant. ಮತ್ತು ಕೆಂಪು ದಾರವನ್ನ ಮಾಡುವುದಕ್ಕೋಸ್ಕರವಾಗಿ ಅವರು ಮೊಟ್ಟೆಗಳನ್ನ ಪುಡಿ ಮಾಡಿ ನಂತರ ಹೋಲಿ ಸಸ್ಯಕ್ಕೆ ಅಂಟಿಕೊಂಡಿರುವ ನಿರ್ದಿಷ್ಟವಾದಂತ ಒಂದು ಹುಳುವಿನ ದೇಹದಿಂದ ಆ ಒಂದು ಬಣ್ಣವನ್ನ ತೆಗಿತಾ ಇದ್ರು. So like shellfish, snail, worm, all were needed for building the tabernacle of God. ಹೀಗೆ ನೀಲಿ ಚಿಪ್ಪು ಮೀನಿನ ಹಾಗೆ ಬಸವನ ಹುಳದಿಂದ ಹೀಗೆ ಅನೇಕ ವಸ್ತುಗಳಿಂದ ಅವರು ಬಣ್ಣಗಳನ್ನ ತೆಗಿತಾ ಇದ್ರು. So then they needed fine linen. Probably from the Egyptians, Israel learned to make the linen cloth. ಅಷ್ಟು ಮಾತ್ರವಲ್ಲದೆ ಅವರಿಗೆ ಉತ್ತಮವಾದಂತ ನಾರುಮುಡಿ ಬಟ್ಟೆ ಅವಶ್ಯವಿತ್ತು. ಅದರಿಂದ ಇದನ್ನ ಅವರು ಬಹುಶಃ ಐಗುಪ್ತದವರ ಬಳಿಯಿಂದ ಯಹೂದ್ಯರು ಕಲಿತಿದ್ದರು ಎಂಬುದಾಗಿ ನಾವು ನಂಬುತ್ತೇವೆ. So then they needed goat hair coverings made from black and coarse. ಮಾತ್ರವಲ್ಲದೆ ಮೇಕೆಯ ಕೂದಲಿಂದ ಕಪ್ಪು ಮತ್ತು ಹೊರಟಾದಂತ ಹೊದಿಕೆಗಳನ್ನ ಅವರು ಮಾಡಿಕೊಂಡ್ರು. Ram skins means wool removed and then only the leather is remaining. So that is used for the tabernacle. ಅಷ್ಟು ಮಾತ್ರವಲ್ಲದೆ ಟಗರಿನ ಚರ್ಮವನ್ನ ಉಪಯೋಗಿಸಿದ್ರು. ಅಂದ್ರೆ ಹುಣ್ಣೆಯನ್ನ ತೆಗೆದು ಹಾಕಿ ಉತ್ತಮವಾದಂತ ಚರ್ಮವನ್ನ ಅವರು ಈ ದೇವದರ್ಶನದ ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಬಳಸುವುದನ್ನು ನಾವು ನೋಡ್ತೇವೆ. So badger skin is another skin made from the sea cow. ಮಾತ್ರವಲ್ಲದೆ ಇನ್ನೊಂದು ರೀತಿಯಾದಂತ ತೊಗಲು ಈ ಬ್ಯಾಡ್ಜರ್ ತೊಗಲು ಎಂಬುದಾಗಿ ಹೇಳ್ತಾರೆ. ಅದನ್ನ ಈ ಸಮುದ್ರದ ಹಸು ಎಂಬುದಾಗಿ ಹೇಳುವಂತ ಈ ಒಂದು ಪ್ರಾಣಿಯಿಂದ ಅದನ್ನ ಮಾಡಲಾಗ್ತಾ ಇತ್ತು. Then they needed acacia wood, which is harder and darker than oak. ಅಷ್ಟು ಮಾತ್ರವಲ್ಲದೆ ಅವರಿಗೆ ಜಾಲಿ ಮರದ ಒಂದು ಅಗತ್ಯತೆಯೂ ಸಹ ಇತ್ತು. ಇದು ದೇವದಾರು ಮರಕ್ಕಿಂತ ಬಹಳ ಗಟ್ಟಿಯಾದದ್ದು, ಮಾತ್ರವಲ್ಲದೆ ಬಹಳ ಗಡುಸಾದಂತ ಒಂದು ಮರವಾಗಿತ್ತು. So when Moses made pronouncement that they have to bring material for the tabernacle, all these 9 things were brought by people from their homes. ಹೀಗೆ ಮೋಶೆ ದೇವದರ್ಶನದ ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಅವನು ಆಜ್ಞೆಯನ್ನ ಹೊರಡಿಸಿದಾಗ ಇಸ್ರಾಯೇಲ್ರೆಲ್ಲರೂ ಈ ಎಲ್ಲ ಸಾಮಗ್ರಿಗಳನ್ನ 9 ಸಾಮಗ್ರಿಗಳನ್ನ ಅವರು ತಂದು ಕೊಡುವುದನ್ನ ನಾವು ನೋಡ್ತೇವೆ. So as they were collecting, people gave willingly and they found there was excess. ಹೀಗೆ ಈ ಒಂದು ನಿರ್ಮಾಣಕ್ಕೋಸ್ಕರವಾಗಿ ಜನರು ಮನಪೂರ್ವಕವಾಗಿ ಅವರು ನೀಡಿದ್ರು. ಕೊನೆಗೆ ಅವರು ನೋಡಿದಾಗ ಈ ವಸ್ತುಗಳು ಹೆಚ್ಚಾಗಿ ಅವರು ಹೊಂದಿದರು. So for giving to God, we should give lavishly. ಹೀಗೆ ನಾವು ದೇವರಿಗೆ ನಾವು ಕೊಡುವಾಗ ನಾವು ಅದ್ಧೂರಿಯಾಗಿ ಉದಾರ ಮನಸ್ಸಿನಿಂದ ನಾವು ಕೊಡುವಂತವರಾಗಿರ್ಬೇಕು. So the woman who anointed the feet of Lord Jesus Christ gave a lavish offering. ಈಗ ನಾವು ನೋಡ್ತೇವೆ ಮತ್ತೆ ವಾರ್ತೆಯಲ್ಲಿ ಆ ಒಂದು ಸ್ತ್ರೀ ಯೇಸು ಕ್ರಿಸ್ತನ ಪಾದಕ್ಕೆ ಸುರಿದಂತ ಆ ಒಂದು ತೈಲದ ಬೆಲೆ ಅಮೂಲ್ಯವಾಗಿತ್ತು. ಆದ್ರೂ ಅವಳು ಉದಾರ ಮನಸ್ಸಿನಿಂದ ಅವಳು ಯೇಸು ಕ್ರಿಸ್ತನ ಪಾದಕ್ಕೆ ಆ ತೈಲವನ್ನ ಸುರಿಯುವುದನ್ನು ನಾವು ನೋಡ್ತೇವೆ. So people criticized it, but God, Lord Jesus Christ approved it. ಜನರು ಅವಳನ್ನ ಟೀಕೆ ಮಾಡಿದರು, ಹೀಯಾಳಿಸಿದರು, ಆದರೆ ದೇವರು ಅವಳನ್ನ ಸ್ವೀಕಾರ ಮಾಡಿದರು. So the Macedonian church, which was very poor, they gave generously even out of their poverty. ಮೆಕ್ಕದೋನಿಯದ ಸಭೆ ಬಹಳ ಬಡತನದಿಂದ ನಡುತ್ತಿದ್ದಂತ ಒಂದು ಸಭೆ, ಆದಾಗ್ಯೂ ಸಹ ಅವರು ಧಾರಾಳವಾಗಿ ಫಿಲಿಪ್ಪಿ ಸಭೆಗೋಸ್ಕರವಾಗಿ ಉದಾರವಾಗಿ ಕೊಡುವುದನ್ನ ನಾವು ನೋಡುತ್ತೇವೆ. So Philippi church also gave generously to Paul to do his ministry in various places. ಅದೇ ಸಮಯದಲ್ಲಿ ಫಿಲಿಪ್ಪಿ ಸಭೆಯು ಪೌಲನಿಗೆ ಅನೇಕ ಕಡೆಗಳಲ್ಲಿ ಸೇವೆ ಮಾಡುವುದಕ್ಕೋಸ್ಕರವಾಗಿ ಅವರು ಧಾರಾಳವಾಗಿ ಕೊಡುವುದನ್ನು ಸಹ ನಾವು ನೋಡ್ತೇವೆ. So nowadays, do people give so much? Do ministries have excess? ಇವತ್ತಿನ ದಿನಮಾನಗಳಲ್ಲಿಯೂ ಸಹ ಜನರು ಅನೇಕ ರೀತಿಯಲ್ಲಿ ಬಗೆಯ ವಸ್ತುಗಳನ್ನ ಸೇವೆಗಳಿಗಾಗಿ ಕೊಡ್ತಾರೆ. ಸೇವೆಯಲ್ಲಿ ಇವತ್ತು ಅಧಿಕ ವಸ್ತುಗಳನ್ನು ಸಹ ನಾವು ನೋಡುತ್ತೇವೆ.
But nowadays, when they get more, they will increase the number of projects, or they will say, we want to extend this and that, and they will continuously receive it. ಆದರೆ ನಾವು ನೋಡ್ತೇವೆ, ಯಾವಾಗ ಅವರು ಅತಿ ಹೆಚ್ಚಾಗಿ ಅವರು ಈ ಕಾಣಿಕೆಗಳನ್ನ, ವಸ್ತುಗಳನ್ನ ಪಡ್ಕೊಳ್ತಾರೋ, ಆಗ ಅವರು ಇನ್ನೂ ತಮ್ಮ ಸೇವೆಯ ಎಲ್ಲೆಗಳನ್ನ ವಿಸ್ತಾರ ಮಾಡ್ತಾರೆ, ಇನ್ನೂ ಅನೇಕ ಪ್ರಾಜೆಕ್ಟ್ಗಳನ್ನ ಮಾಡ್ತಾರೆ. ಈ ರೀತಿಯಾಗಿ ಜನರು ಕೊಡ್ತಾಲೇ ಇರಬೇಕು, ಅವರು ನಿರಂತರವಾಗಿ ಕೊಡುವಂತರಾಗಿರ್ಬೇಕೆಂಬುದಾಗಿ ಅವರು ಬಯಸ್ತಾರೆ. But Moses commanded that they should not bring any more offering. ಆದರೆ ಮೋಶೆ ಅವರಿಗೆ, ಇಸ್ರಾಯೇಲರಿಗೆ ಆಜ್ಞಾಪಿಸ್ತಾನೆ, ಇನ್ನು ನೀವು ಕೊಟ್ಟಿದ್ದು ಸಾಕು, ಇನ್ನು ಮುಂದೆ ನೀವು ಯಾವ ರೀತಿಯಾದಂಥ ಕಾಣಿಕೆಗಳನ್ನ ತರಬಾರದು ಎಂಬುದಾಗಿ ಅವರನ್ನ ತಡೆ ನಿಲ್ಲಿಸುವುದನ್ನು ನಾವು ನೋಡ್ತೇವೆ. So Moses was faithful. He showed great integrity and stewardship. ಹೀಗೆ ಮೋಶೆ ಬಹಳ ಉತ್ತಮವಾದಂತ ಮಾದರಿಯನ್ನ ತೋರಿಸ್ತಾನೆ, ಉಸ್ತುವಾರಿಯನ್ನು ತೋರಿಸ್ತಾನೆ, ಸಮಗ್ರತೆಯನ್ನ ನಿರೂಪಿಸುವುದನ್ನು ನಾವು ನೋಡ್ತೇವೆ. So he did not take part of the material and thought of building his own tent or own home. ದೇವರಿಗೆ ಕೊಟ್ಟಂತ ಈ ಒಂದು ಕಾಣಿಕೆಯಿಂದ ತನಗೋಸ್ಕರವಾಗಿ ಸ್ವಲ್ಪವನ್ನ ತೆಗೆದಿಟ್ಟುಕೊಂಡು ತನ್ನ ಸ್ವಂತ ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿ ಅವನೇನು ಅದನ್ನು ಬಳಸಲಿಲ್ಲ. Or he did not give it to his brother Aaron to build his own house. ಅಥವಾ ತಮ್ಮನಾದಂತ ಆರೋನನ ಮನೆ ಕಟ್ಟುವುದಕ್ಕೋಸ್ಕರವಾಗಿ ಅದರಿಂದ ತೆಗೆದು ಸ್ವಲ್ಪ ಕೊಡ್ಲಿಲ್ಲ. So he made it as a clear thing. It was for the tabernacle and it will be built for the tabernacle. ಅದರಿಂದ ಮೋಶೆ ಬಹಳ ಸ್ಪಷ್ಟವಾಗಿ ಈ ಕೊಟ್ಟಂತ ಎಲ್ಲ ಕಾಣಿಕೆಗಳ ವಸ್ತುಗಳು ಅದು ದೇವದರ್ಶನದ ಗುಡಾರದ ಕೆಲಸಕ್ಕೆ ಮಾತ್ರ ಉಪಯೋಗಿಸಲ್ಪಡಬೇಕು ಎಂಬಂತ ಒಂದು ನಿಗಾವನ್ನ ಅವನು ನೀಡುವುದನ್ನು ನಾವು ನೋಡುತ್ತೇವೆ. Just material is not enough to build the tabernacle. ಕೇವಲ ವಸ್ತುಗಳು ಮಾತ್ರ ದೇವದರ್ಶನದ ಗುಡಾರವನ್ನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಿಲ್ಲ. They need artisans and skilled people. ಅದನ್ನ ಮಾಡುವುದಕ್ಕೋಸ್ಕರವಾಗಿ ಬಹಳ ಪ್ರತಿಭೆ ಹೊಂದಿದಂತ, ಕರಕೌಶಲ ಹೊಂದಂತ ಕಲೆಗಾರರ ಅವಶ್ಯಕತೆಯೂ ಸಹ ಇತ್ತು. So God gives people the talents, the gifts. ಹೀಗೆ ದೇವರು ಇಸ್ರಾಯೇಲರಿಗೆ ಅದಕ್ಕೆ ಬೇಕಾದ ನಿರ್ಮಾಣಕ್ಕೆ ಬೇಕಾದಂತಹ ತಲಾಂತುಗಳನ್ನ, ಪ್ರತಿಭಾನ್ವಿತರನ್ನ ದೇವರು ಒದಗಿಸ್ತಾನೆ. So God is generous to give his talents and gifts to people, all people who are born in this world. ಹಾಗಾಗಿ ದೇವರು, ನಾವು ನೋಡ್ತೇವೆ, ಈ ಲೋಕದಲ್ಲಿ ಹುಟ್ಟಿದಂತೆ ಎಲ್ಲರಿಗೂ ಸಹ ಉದಾರ ಮನಸ್ಸಿನಿಂದ ಅವರಿಗೆ ಬೇಕಾದಂತ ತಲಾಂತುಗಳನ್ನ, ಪ್ರತಿಭೆಗಳನ್ನ ದೇವರು ಕೊಡುವುದನ್ನು ನಾವು ನೋಡ್ತೇವೆ. And God wants some people to dedicate it for the building of his kingdom. ಅಷ್ಟು ಮಾತ್ರವಲ್ಲದೆ ತನ್ನ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರವಾಗಿ ಕೆಲವರನ್ನ ದೇವರು ಪ್ರತಿಷ್ಠೆಪಡಿಸಿ ಅವರನ್ನ ಪ್ರತ್ಯೇಕಿಸುವುದನ್ನು ಸಹ ನಾವು ನೋಡ್ತೇವೆ. Bezalel and Aholiab were chosen by God. They were filled by the Spirit of God to do specific craftsman work in the tabernacle. ಹೀಗೆ ದೇವರು ಬೆಚಲೇಲನನ್ನು, ಒಹೋಲಿಯಾಬನನ್ನು ಸಹ ಆರಿಸಿಕೊಂಡು ಅವರನ್ನು ಪ್ರತಿಷ್ಠೆಪಡಿಸಿ ಅವರಿಗೆ ವಿಶೇಷವಾದಂತಹ ಕರಕುಶಲತೆಯನ್ನ ದೇವರು ಅವರಿಗೆ ಅನುಗ್ರಹಿಸಿ ಆ ಒಂದು ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಅವರನ್ನ ದೇವರು ನೇಮಿಸುವುದನ್ನು ನಾವು ನೋಡ್ತೇವೆ. So not only material, we need people to build the tabernacle. ಅದರಿಂದ ದೇವದರ್ಶನದ ಗುಡಾರವನ್ನ ಕಟ್ಟುವುದಕ್ಕೆ ಕೇವಲ ಸಾಮಗ್ರಿಗಳು ಮಾತ್ರವಲ್ಲದೆ ಅದನ್ನ ಕಟ್ಟುವಂತ ಕುಶಲ ಕರ್ಮಿಗಳ ಅವಶ್ಯಕತೆಯೂ ಸಹ ಇದೆ. So in the same way, for doing ministry today, we need material, money, as well as people to do the ministry. ಇದೇ ರೀತಿಯಾಗಿ ಇವತ್ತಿನ ಸೇವೆಯಲ್ಲಿಯೂ ಸಹ ನಮಗೆ ವಸ್ತುಗಳ ಅಗತ್ಯವಿದೆ. ಅಷ್ಟು ಮಾತ್ರವಲ್ಲದೆ ಬಹಳ ಕರಕುಶಲತೆ ಇರುವಂತಹ ವ್ಯಕ್ತಿಗಳ ಅವಶ್ಯಕತೆಯೂ ಸಹ ಇದೆ. So it is not only the material, people, then there needs a pattern or a plan for the construction. ಹೀಗೆ ವಸ್ತುಗಳು, ಜನರು, ಕರಕುಶಲರು ಮಾತ್ರವಲ್ಲದೆ ಅದಕ್ಕೆ ಬೇಕಾದಂತ ಒಂದು ಯೋಜನೆಯೂ ಸಹ, ಆ ಕಟ್ಟಡ, ಆ ಒಂದು ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಒಂದು ಯೋಜನೆಯೂ ಸಹ ಬಹಳ ಅವಶ್ಯಕತೆ ಇದೆ. So God revealed the pattern to Moses, and Moses built the tabernacle exactly according to the pattern. ದೇವರು ಈ ಒಂದು ನಿರ್ಮಾಣಕ್ಕೋಸ್ಕರವಾಗಿ, ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಯೋಜನೆಯನ್ನ ಮೋಶೆಗೆ ಪ್ರಕಟಪಡಿಸ್ತಾನೆ. ಮೋಶೆಯು ಅಕ್ಷರಶಃ ದೇವರು ಅವನಿಗೆ ಪ್ರಕಟಪಡಿಸಿದ ಹಾಗೆ ಆ ಒಂದು ಗುಡಾರವನ್ನ ಅವನು ನಿರ್ಮಿಸ್ತಾನೆ. So the work of God should be done according to the pattern of God. ದೇವರ ಕೆಲಸವನ್ನ ದೇವರು ನಿಯೋಜಿಸಿದ ಯೋಜನೆಗೆ ಅಡಿಸ್ಥಾನದ ಪ್ರಕಾರವಾಗಿ ನಾವು ಮಾಡಬೇಕಾಗಿದೆ. So like God revealed the pattern to Noah
to build the ark. The same way God revealed the pattern to build the tabernacle. ಯಾವ ರೀತಿಯಾಗಿ ದೇವರು ನೋಹನಿಗೆ ಆ ಒಂದು ನಾವೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಆ ಎಲ್ಲ ಯೋಜನೆಯನ್ನ ಆತನಿಗೆ ಪ್ರಕಟಪಡಿಸಿದನು, ಅದೇ ರೀತಿಯಾಗಿ ನೋಹನು ಮಾಡಿದನು. ಇಲ್ಲಿಯೂ ಸಹ ನಾವು ನೋಡ್ತೇವೆ, ದೇವರು ಮೋಶೆಗೆ ಈ ಗುಡಾರವನ್ನ ನಿರ್ಮಿಸುವುದಕ್ಕೆ ಯೋಜನೆಯನ್ನ ಕೊಡುವುದನ್ನು ನಾವು ನೋಡ್ತೇವೆ. So only it is essential to pray to God to help us to understand the pattern in which we have to do our ministry. ಆದ ಕಾರಣ ನಾವು ಸಹ ದೇವರಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನಾವು ತೊಡಗಿಕೊಳ್ಳಬೇಕು. ಯಾಕಂದ್ರೆ ನಮ್ಮ ಸೇವೆಯನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಎಂಬಂತ ಯೋಜನೆಯನ್ನ ನಾವು ಆಲೋಚನೆಯನ್ನ ದೇವರಿಂದ ನಾವು ಹೊಂದಿಕೊಳ್ಳುವಂತವರಾಗಿರಬೇಕು. So here we see the courtyard with a white border with the pillars in between. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಅಂಗಳದಲ್ಲಿ ಕಂಬಗಳನ್ನ ನಾವು ನೋಡ್ತೇವೆ. ಮಾತ್ರವಲ್ಲದೆ ಈ ಕಂಬಗಳು ಬೇಲಿಯ ರೀತಿಯಲ್ಲಿ ಅದನ್ನ ಸುತ್ತಲೂ ಆವರಿಸಿಕೊಂಡಿರುವುದನ್ನು ನಾವು ನೋಡ್ತೇವೆ. So God gave specific instruction how much height the pillars should be, how much length the each space between the pillars should be, and how the rope should be tied, how the pegs should be made. ಹೀಗೆ ದೇವರು ಬಹಳ ನಿರ್ದಿಷ್ಟವಾಗಿ ಈ ಒಂದು ಈ ಒಂದು ಪಿಲ್ಲರ್ ಹೇಗಿದೆ, ಆ ಕಂಬಗಳು ಹೇಗಿದೆ, ಅದನ್ನ ಎಷ್ಟು ಎತ್ತರವಿರಬೇಕು, ಅದನ್ನ ಯಾವ ಹಗ್ಗದಿಂದ ಅದನ್ನ ಕಟ್ಟಬೇಕು, ಎಷ್ಟು ಅಂತರ ಇರಬೇಕು ಈ ಹಗ್ಗ ಮತ್ತು ಈ ಒಂದು ಸ್ತಂಭಗಳ ನಡುವೆ. ಮಾತ್ರವಲ್ಲದೆ ಅದಕ್ಕೆ ಇರುವಂತ ಆ ಒಂದು ಕುಕ್ಕೆಗಳು ಅದನ್ನ ಯಾವ ರೀತಿಯಾಗಿ ಅದನ್ನ ಹಾಕಿ ಅದನ್ನ ಬಿಗಿಗೊಳಿಸಬೇಕೆಂಬಂತ ಎಲ್ಲ ವಿವರಗಳನ್ನ ದೇವರು ಮೋಶೆಗೆ ನೀಡಿದ್ದಾನೆ. And there was only one entrance. There was no 4 entrances in 4 directions. There was only one entrance. ಹಾಗೆ ನಾವು ನೋಡ್ತೇವೆ ಈ ಒಂದು ದೇವದರ್ಶನದ ಗುಡಾರವನ್ನು ಪ್ರವೇಶಿಸುವುದಕ್ಕೆ ಕೇವಲ ಒಂದು ಬಾಗಿಲು ಮಾತ್ರ ಇತ್ತು. ಅದಕ್ಕೆ 4 ಕಡೆಯಿಂದ 4 ದಿಕ್ಕಿನ ಬಾಗಿಲು ಇರಲಿಲ್ಲ. So why God wanted that fencing on the 4 sides? ಯಾಕೆ ದೇವರು 4 ಕಡೆಗಳಲ್ಲಿ 4 ದಿಕ್ಕುಗಳಲ್ಲಿಯೂ ಸಹ ಆ ಒಂದು ಬೇಲಿ ಹಾಕಬೇಕು ಎಂಬುದಾಗಿ ಹೇಳ್ತಾನೆ. So it was about 150 feet in length and 75 feet wide. ಇದು 150 ಅಡಿ ಉದ್ದ, 75 ಅಡಿ ಅಗಲ ಇತ್ತು. So the enclosure was to prevent ordinary people or any people approaching it without any permission, unlawfully, without holiness, without purity. ಅದರಿಂದ ಪರಿಶುದ್ಧತೆ ಇಲ್ಲದೆ ಯಾರು ಅಕ್ರಮವಾಗಿ ಈ ಒಂದು ಗುಡಾರವನ್ನ ಪ್ರವೇಶಿಸಬಾರದು ಎಂಬ ಉದ್ದೇಶದಿಂದ ಅಂದರೆ ಯಾರು ಕಾನೂನು ಬಾಹಿರವಾಗಿ ಅದನ್ನ ಸಮೀಪಿಸುವುದಾಗ್ಲಿ ಅಥವಾ ಅದನ್ನ ಪ್ರವೇಶಿಸುವುದಾಗ್ಲಿ ಮಾಡಬಾರದು ಎಂಬಂತ ಉದ್ದೇಶದಿಂದ ಇದನ್ನ ಮಾಡಲಾಗಿತ್ತು. The second reason is protection to keep wild animals off that could eat offerings. ಎರಡನೇದಾಗಿ ಯಜ್ಞ ಬಲಿಗಳನ್ನ ತಿನ್ನಬಹುದಂತ ಕಾಡು ಪ್ರಾಣಿಗಳಿಂದ ಇದನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಮಾಡಲಾಗಿತ್ತು. Because of the smell of the blood and flesh, wild animals can come to eat those offerings. ಯಾಕಂದ್ರೆ ಬಲಿಯನ್ನ ಸಲ್ಲಿಸುವಾಗ ಆ ಒಂದು ರಕ್ತದ ವಾಸನೆ ಹೋಮ ಮಾಡುವಾಗ ಬರುವಂಥದ್ದು. ಆದ್ರಿಂದ ಈ ಒಂದು ವಾಸನೆಯನ್ನು ಹಿಡಿದು ಕಾಡು ಮೃಗಗಳಾಗಲಿ ಕಾಡು ಪ್ರಾಣಿಗಳಾಗಲಿ ಈ ಒಂದು ಗುಡಾರದ ಬಳಿಗೆ ಬರಬಾರದು ಎಂಬಂತ ಉದ್ದೇಶದಿಂದ ಆ ಒಂದು ಬೇಲಿಯನ್ನ ಮಾಡಲಾಗಿತ್ತು. And also it was a demarcation between the world and the holy presence. ಅಷ್ಟು ಮಾತ್ರವಲ್ಲದೆ ಲೋಕ ಮತ್ತು ದೇವರ ಪರಿಶುದ್ಧ ಪ್ರಸನ್ನತೆ ನಡುವೆ ಇರುವಂತ ಒಂದು ಗಡಿರೇಖೆಯಾಗಿ ಒಂದು ಗುರುತಾಗಿ ಅದನ್ನ ಇಡಲಾಗಿತ್ತು. So that space was holy and it should be kept holy and people should approach that place with holiness. ಜನರು ಈ ಒಂದು ಸ್ಥಳವನ್ನ ಪರಿಶುದ್ಧ ಸ್ಥಳವೆಂದು ಪರಿಗಣಿಸಿ ಆ ಒಂದು ಪರಿಶುದ್ಧ ಸ್ಥಳವನ್ನ ಅವರು ಪ್ರವೇಶಿಸುವಾಗ ಅವರು ಪರಿಶುದ್ಧರಾಗಿ ಪ್ರವೇಶಿಸಬೇಕು ಎಂಬಂತ ಆ ಒಂದು ಅರಿವು ಅವರಲ್ಲಿ ಹುಟ್ಟುವುದಕ್ಕೋಸ್ಕರವಾಗಿ ದೇವರು ಈ ಒಂದು ಬೇಲಿಯನ್ನ ಮಾಡಿದರು. There was a single gate. That means there is only one way to approach God. ಈ ಒಂದು ದೇವದರ್ಶನ ಗುಡಾರಕ್ಕೆ ಕೇವಲ ಒಂದೇ ಒಂದು ದ್ವಾರ ಇತ್ತು. ಅದರ ಅರ್ಥ ದೇವರನ್ನ ಸಮೀಪಿಸುವುದಕ್ಕೆ ಕೇವಲ ನಮಗೆ ಒಂದೇ ಮಾರ್ಗವಷ್ಟೇ. So only Jesus Christ said, I am the gate, I am the door. ಆದ ಕಾರಣ ಯೇಸು ಸ್ವಾಮಿ ಹೇಳಿದನು, ನಾನೇ ನಿಜವಾದ ಬಾಗಿಲಾಗಿದ್ದೇನೆ, ನಾನೇ ದಾರಿಯಾಗಿದ್ದೇನೆ ಎಂಬಂತ ಸತ್ಯವನ್ನು ಹೇಳ್ತಾನೆ. And also he said, I am the way, the truth and the life.
ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. Some people think all ways will lead to God. It is not so. There is only one way, that is Lord Jesus Christ. ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಎಲ್ಲ ಮಾರ್ಗಗಳು ಅಥವಾ ಎಲ್ಲ ದಾರಿ ಅದು ಒಬ್ಬನೇ ದೇವರ ಬಳಿಗೆ ಹೋಗಿ ಸೇರ್ತದೆ ಎಂಬುದಾಗಿ. ಅದು ಸರಿಯಲ್ಲ, ಅದು ತಪ್ಪಾದಂತ ಒಂದು ವ್ಯಾಖ್ಯಾನ. ಕೇವಲ ಒಂದೇ ದಾರಿ, ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ. So the pillars were made of silver and bronze. ಹೀಗೆ ಈ ಒಂದು ಸ್ತಂಭವನ್ನ ಅವರು ಬೆಳ್ಳಿಯಿಂದಲೂ ಅದನ್ನ ಕಾಣುವಂತೆ ಅದನ್ನ ನಿರ್ಮಿಸಲಾಗಿತ್ತು. So the silver is a metal that illustrates redemption. ಹೀಗೆ ನಾವು ನೋಡ್ತೇವೆ, ಬೆಳ್ಳಿಯು ಅದು ವಿಮೋಚನೆಯನ್ನ ಸೂಚಿಸುವಂತ ಒಂದು ಲೋಹವಾಗಿದೆ. So bronze indicates judgment. ಅದೇ ರೀತಿಯಾಗಿ ಕಂಚಿನಿಂದಲೂ ಮಾಡಲಾಗಿತ್ತು. ಕಂಚು ಅದು ನ್ಯಾಯ ತೀರ್ಪನ್ನ ಸೂಚಿಸುವಂತದಾಗಿತ್ತು. So this court can be approached by people of Israel. ಆದ್ರಿಂದ ಈ ಒಂದು ಅಂಗಳವನ್ನ ಇಸ್ರಾಯೇಲರು ಪ್ರವೇಶಿಸುವುದಕ್ಕೆ ದೇವರು ಅನುಮತಿಯನ್ನ ನೀಡುತ್ತಾನೆ. So non-Israelite cannot come into the court. ಇಸ್ರಾಯೇಲರಲ್ಲದಂತ ಅನ್ಯ ಜನರು ಈ ಒಂದು ಅಂಗಳದಲ್ಲಿ ಪ್ರವೇಶವನ್ನ ಅವರಿಗೆ ನಿಷೇಧಿಸಲಾಗಿತ್ತು. So to the holy place only the priest can go. ಈ ಒಂದು ಪರಿಶುದ್ಧ ಸ್ಥಳಕ್ಕೆ ಕೇವಲ ಯಾಜಕರು ಮಾತ್ರ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಾಗಿತ್ತು. And most holy place only the chief priest can go. ಅತಿ ಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕರು ಕೇವಲ ವರ್ಷಕ್ಕೆ ಒಂದು ಸಾರಿ ಮಾತ್ರ ಅವರಿಗೆ ಪ್ರವೇಶಿಸುವುದಕ್ಕೆ ಅನುಮತಿ ಇತ್ತು. So only the psalmist sang, "Blessed are those who are chosen to come to his courts." ಆದ್ದರಿಂದ ಕೀರ್ತನೆಗಾರನು ಹೀಗೆ ಹಾಡ್ತಾನೆ, ಅವನ ಆಸ್ಥಾನಕ್ಕೆ ಬರುವುದಕ್ಕೆ ಆಯ್ಕೆಯಾದವರು ಧನ್ಯರು ಎಂಬುದಾಗಿ. So in the New Testament we do not stop at the court. We can enter the holy place in the presence of Jesus Christ because we are redeemed by the blood of Jesus Christ. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ನಾವು ಈ ಒಂದು ಅತಿ ಪರಿಶುದ್ಧ ಸ್ಥಳವನ್ನ, ಅಂದ್ರೆ ಆತನ ಪ್ರಸನ್ನತೆಯನ್ನ, ನಾವು ಆತನ ಸನ್ನಿಧಿಗೆ ನಮಗೆ ಪ್ರವೇಶಿಸುವುದಕ್ಕೆ ಆ ಒಂದು ಅಧಿಕಾರವು, ಆ ಒಂದು ಅವಕಾಶವನ್ನ ಯೇಸು ಕ್ರಿಸ್ತನ ವಿಮೋಚನೆಯ ಕಾರ್ಯದ ಮೂಲಕವಾಗಿ ನಮಗೆ ಅನುಗ್ರಹಿಸಲ್ಪಟ್ಟದಾಗಿದೆ. So only we are blessed people, we are chosen people. ಆದ ಕಾರಣ ನಾವು ಅನುಗ್ರಹಿಸಲ್ಪಟ್ಟವರು, ನಾವು ಆರಿಸಿಕೊಂಡಂತ ಜನಾಂಗವಾಗಿದ್ದೇವೆ. So then we see the altar in the courtyard. ಅಷ್ಟು ಮಾತ್ರವಲ್ಲದೆ ಈ ಅಂಗಳ ಭಾಗದಲ್ಲಿ ನಾವು ಬಲಿಪೀಠವನ್ನು ಸಹ ನಾವು ನೋಡ್ತೇವೆ. So it was like a box-like structure. It was made of acacia wood and but overlaid with bronze. ಈ ಒಂದು ಪೆಟ್ಟಿಗೆಯು, ಈ ಒಂದು ಬಲಿಪೀಠವು ಅದು ಪೆಟ್ಟಿಗೆಯ ಒಂದು ರಚನೆಯಲ್ಲಿ ಅದು ನಿರ್ಮಿಸಲಾಗಿತ್ತು. ಇದು ಜಾಲಿ ಮರದ ಆ ಒಂದು ಮರದಿಂದ ಮಾಡಲ್ಪಟ್ಟದಾಗಿತ್ತು. ಮಾತ್ರವಲ್ಲದೆ ಅದನ್ನ ಹೊರಭಾಗದಿಂದ ಕಂಚಿನಿಂದ ಅದನ್ನ ಹೊದಿಸಲಾಗಿತ್ತು. It was covered with bronze because it has to withstand high temperature, because the fire was used to burn the offering. ಅಲ್ಲಿ ನಾವು ನೋಡ್ತೇವೆ, ಇದನ್ನ ಬಹಳ ತಾಪಮಾನವನ್ನ ತಡೆಯುವಂತ ಒಂದು ಲೋಹದಿಂದ ಅದನ್ನ ಮಾಡಬೇಕಾಗಿತ್ತು. ಅದರಿಂದ ಕಂಚನ್ನ ಬಳಸಲಾಗಿತ್ತು. ಯಾಕಂದ್ರೆ ನಾವು ಗೊತ್ತಿದೆ, ಅದರಲ್ಲಿ ಅವರು ಕೆಂಡವನ್ನ ಬಳಸಿ ಆ ಒಂದು ಹೋಮವನ್ನ ಅದನ್ನ ಬಲಿಯಾಗಿ ಅದನ್ನ ಸುಡ್ತಾ ಇದ್ದುದನ್ನ ನಾವು ನೋಡ್ತೇವೆ. So it was altar was like 7 feet and 6 inches square. ಈ ಒಂದು ಬಲಿಪೀಠವು ಹೆಚ್ಚು ಕಡಿಮೆ 7 ಅಡಿ ಉದ್ದ ಮತ್ತು 6 ಇಂಚು ಅಗಲ ಇತ್ತು. So the height was 4 feet and 6 inches. ಹೀಗೆ 4 ಅಡಿ 6 ಇಂಚು ಉದ್ದ ಇತ್ತು. So the altar was smooth with the shiny bronze. ಇದು ಬಹಳ ನಯವಾದಂತ ಮತ್ತು ಹೊಳೆಯುವ ಕಂಚಿನಿಂದ ಹೊದಿಸಲಾಗಿತ್ತು. So later a strip was added to that. ಅದ ನಂತರ ನಾವು ನೋಡ್ತೇವೆ, ಅದಕ್ಕೆ ಇನ್ನೊಂದು ಹಲಗೆಯನ್ನ ಅದಕ್ಕೆ ಸೇರ್ಪಡಿಸಲಾಗಿತ್ತು. So number 1640, after the rebellion of Korah, the bronze from 250 incense censers were taken and hammered and fixed on the altar sides. ನಾವು ನೋಡ್ತೇವೆ, ಈ ಅರಣ್ಯಕಾಂಡ 16ನೇ ಅಧ್ಯಾಯ 40 ವಚನದಲ್ಲಿ ನಾವು ನೋಡ್ತೇವೆ, ಕೋರಹನ ಆ ಒಂದು ತಿರುಗಿ ಬಿದ್ದದರ ನಿಮಿತ್ತವಾಗಿ 250 ಧೂಪ ದ್ರವ್ಯ ಸಂವೇದಕಗಳಿಂದ ಆ ಒಂದು ಕಂಚಿನ ಪದಕವನ್ನ ತೆಗೆದುಕೊಂಡು ಅದನ್ನ ಸುತ್ತಿಗೆ ಹಾಕಿ ಬಲಿಪೀಠದ ಬದಿಗಳಲ್ಲಿ ಜೋಡಿಸುವುದನ್ನ ನಾವು ನೋಡ್ತೇವೆ. So the altar was a place where
the animal was sacrificed. ಈ ಒಂದು ಬಲಿಪೀಠದ ಮೇಲೆ ಆ ಪ್ರಾಣಿಗಳನ್ನ ಬಲಿ ಕೊಡಲಾಗಿತ್ತು. So the animal was cut and the blood was poured out at the bottom of the altar. ಹೀಗೆ ಆ ಒಂದು ಪ್ರಾಣಿಯನ್ನ ಬಲಿ ಸಲ್ಲಿಸಲಾಗ್ತಿತ್ತು. ಆ ಒಂದು ಬಲಿ ಸಲ್ಲಿಸಿದಂತ ಆ ಒಂದು ಪ್ರಾಣಿಯ ರಕ್ತವನ್ನ ಇಡೀ ಆ ಒಂದು ಬಲಿಪೀಠದಲ್ಲಿ ಚಿಮುಕಿಸಲಾಗ್ತಿತ್ತು. So then the rest of the animal was kept on the altar and it was burned. ಆ ಒಂದು ಬಲಿ ಕೊಟ್ಟಂತ ಪ್ರಾಣಿಯ ಉಳಿದ ಭಾಗವನ್ನ ಆ ಒಂದು ಬಲಿಪೀಠದ ಮೇಲೆ ಇಟ್ಟು ಅದನ್ನ ದಹಿಸಲಾಗ್ತಾ ಇತ್ತು. So then there were other things that were necessary for the sacrifice. ಇಷ್ಟು ಮಾತ್ರವಲ್ಲದೆ ಆ ಒಂದು ಬಲಿಗೋಸ್ಕರವಾಗಿ ಇನ್ನು ಬೇರೆ ಕೆಲವು ವಸ್ತುಗಳ ಅಗತ್ಯವಿತ್ತು. So there were pans that were used for the sacrifice, the basins, forks and fire pans, all were made of bronze. ಹೀಗೆ ನಾವು ನೋಡ್ತೇವೆ ಬೂದಿಯನ್ನ ಹಿಡಿದಿಡುವುದಕ್ಕೋಸ್ಕರವಾಗಿ ಪಾತ್ರೆಗಳು ಬೇಕಾಗಿದ್ದವು. ಸಲಿಕೆಗಳು, ತಪ್ಪಲೆಗಳು, ತ್ರಿಶೂಲಗಳು ಮತ್ತು ಕೆಂಡದ ಪಾತ್ರೆಗಳು ಇವೆಲ್ಲವೂ ಕಂಚಿನಿಂದ ಮಾಡಲ್ಪಟ್ಟಂತ ಉಪಕರಣಗಳಾಗಿದ್ದವು. Basin is to hold the blood of the animals. ಪ್ರಾಣಿಗಳ ರಕ್ತವನ್ನ ಹಿಡಿದಿಡುವುದಕ್ಕೋಸ್ಕರವಾಗಿ ಒಂದು ಪಾತ್ರೆಯನ್ನ ಮಾಡಿದ್ರು. So big spokes were used for arranging the sacrifice. ಮಾತ್ರವಲ್ಲದೆ ಯಜ್ಞವನ್ನ ಸಜ್ಜುಗೊಳಿಸುವುದಕ್ಕೋಸ್ಕರವಾಗಿ ತ್ರಿಶೂಲಗಳನ್ನ ಬಳಸಲಾಗ್ತಾ ಇತ್ತು. Fire pans for carrying from the altar of incense inside the holy place. ಪವಿತ್ರ ಸ್ಥಳದೊಳಗಿಂದ ಧೂಪ ದ್ರವ್ಯವನ್ನ ಬಲಿಪೀಠದಲ್ಲಿ ಸಾಗಿಸುವುದಕ್ಕೋಸ್ಕರವಾಗಿ ಕೆಂಡದ ಪಾತ್ರೆಯನ್ನು ಸಹ ಅವರು ತಯಾರು ಮಾಡಿದ್ರು. And there was a grate that allowed the ashes to fall down through the network of bronze. ಅಷ್ಟು ಮಾತ್ರವಲ್ಲದೆ ತುರಿಯು ಚಿತಾ ಭಸ್ಮವನ್ನ ಕಂಚಿನ ಜಾಲದ ಮೂಲಕವಾಗಿ ಕೆಳಗೆ ಬೀಳುವುದಕ್ಕೆ ಅನುಕೂಲ ಮಾಡಿಕೊಡಲಾಗಿತ್ತು. And God made specific instructions of each of these essential elements that should be used in the tabernacle. ದೇವರು ಪ್ರತಿಯೊಂದು ಉಪಕರಣಗಳ ಬಗ್ಗೆ ಅದು ಯಾವ ರೀತಿಯಾಗಿ ಅದನ್ನು ನಿರ್ಮಿಸಬೇಕು ಎಂಬಂತ ಸಲಹೆಗಳನ್ನ, ಮಾರ್ಗದರ್ಶನವನ್ನ ದೇವರು ನೀಡುವಂತದ್ದಾಗಿತ್ತು. And there was a big bronze water container. ಅಷ್ಟು ಮಾತ್ರವಲ್ಲದೆ ಬಹಳ ದೊಡ್ಡದಾದಂತ ಒಂದು ಕಂಚಿನ ಪಾತ್ರೆ ನೀರನ್ನ ಶೇಖರಿಸುವುದಕ್ಕೋಸ್ಕರವಾಗಿಯೂ ಸಹ ತಯಾರಿಸಲಾಗಿತ್ತು. So it was used for the ceremonial washing of the priests. ಅವರು ಈ ಒಂದು ಔಪಚಾರಿಕವಾಗಿ ಯಾಜಕರು ಅವರು ಮಾಡ್ತಾ ಇದ್ದಂತ ಆ ಒಂದು ಸೇವೆ ಮಾಡುವುದಕ್ಕಿಂತ ಮುಂಚೆ ಅವರು ಶುಚಿಗೊಳಿಸುವುದಕ್ಕೋಸ್ಕರವಾಗಿ, ತೊಳೆದುಕೊಳ್ಳುವುದಕ್ಕೋಸ್ಕರವಾಗಿ ಬಳಸಲಾಗ್ತಾ ಇತ್ತು. So before they enter the holy place, the priest used to wash, ritual washing, and then go into the holy place. ಆದ್ದರಿಂದ ಪವಿತ್ರ ಸ್ಥಳವನ್ನ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ಯಾಜಕರು ತಮ್ಮನ್ನೇ ತಾವು ಶುಚಿಗೊಳಿಸ್ತಾ ಇದ್ರು. ಅದರಿಂದ ಶುಚಿಗೊಳಿಸುವುದಕ್ಕೋಸ್ಕರ ಆ ಒಂದು ಶುಚಿತ್ವವನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ಈ ಒಂದು ಕಂಚಿನ ಪಾತ್ರೆಯಿಂದ ನೀರನ್ನು ತೆಗೆದು ತಮ್ಮನ್ನ ತೊಳೆದುಕೊಳ್ತಾ ಇದ್ರು. So every time the priests enter the holy place, they have to wash themselves. ಪ್ರತಿ ಸಾರಿ ಅವರು ಪವಿತ್ರ ಸ್ಥಳವನ್ನ ಪ್ರವೇಶಿಸುವಾಗೆಲ್ಲ ಅವರು ತಮ್ಮನ್ನೇ ತಾವು ಶುದ್ಧಗೊಳಿಸಿಕೊಳ್ಳಬೇಕಾಗಿತ್ತು. So in the New Testament we experience washing of water by the word of God. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ತೊಳೆಯುವಿಕೆಯನ್ನ, ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. Because the word of God cleanses us. ಯಾಕಂದ್ರೆ ದೇವರ ವಾಕ್ಯವು ನಮ್ಮನ್ನ ಶುದ್ಧೀಕರಿಸುವಂತದಾಗಿದೆ. We have to worship the Lord in truth and in spirit. ನಾವು ಸತ್ಯ ದೇವರನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂತವರಾಗಿರಬೇಕು. So the word is the truth. The truth should cleanse us. ದೇವರ ವಾಕ್ಯವೇ ಸತ್ಯ, ಆ ಸತ್ಯವು ನಮ್ಮನ್ನ ಶುದ್ಧಗೊಳಿಸುವಂತದಾಗಿದೆ. So the word is the sword of the spirit that cleanses us. ದೇವರ ವಾಕ್ಯವು ಅದು ಇಬ್ಬಾಯಿ ಕತ್ತಿಯಾಗಿದೆ, ಅದು ನಮ್ಮನ್ನ ಶುದ್ಧೀಕರಿಸುವಂತದಾಗಿದೆ. So then inside the holy place we see three important things. ಈ ಪರಿಶುದ್ಧ ಸ್ಥಳದಲ್ಲಿ ಮೂರು ಕಾರ್ಯಗಳನ್ನ ಅಥವಾ ಮೂರು ವಸ್ತುಗಳನ್ನ ನಾವು ನೋಡ್ತೇವೆ. So in the courtyard all the Israelites can come. ಆ ಅಂಗಳದಲ್ಲಿ ಇಸ್ರಾಯೇಲರೆಲ್ಲರೂ ಅವರು ಸಭೆಯಾಗಿ ಕೂಡಿ ಬರ್ತಾ ಇದ್ರು. But in the holy place only the priest can come. ಆದರೆ ಪವಿತ್ರ ಸ್ಥಳದಲ್ಲಿ, ಪರಿಶುದ್ಧ ಸ್ಥಳದಲ್ಲಿ ಕೇವಲ ಯಾಜಕರಿಗೆ ಮಾತ್ರ ಪ್ರವೇಶವಿತ್ತು. So they have to ceremonically clean themselves and then come into the holy place.
ಆದ್ರಿಂದ ಅವರು ಔಪಚಾರಿಕವಾಗಿ ತಮ್ಮನ್ನೇ ತಾವು ಶುದ್ಧೀಕರಿಸಿಕೊಂಡು ಅವ್ರು ಮಾಡಬೇಕಾದಂತ ಎಲ್ಲ ಶುದ್ಧೀಕರಣದ ಚಟುವಟಿಕೆಗಳನ್ನ ಮಾಡಿದ ನಂತರವೇ ಅವರಿಗೆ ಒಳಗೆ ಪ್ರವೇಶವನ್ನ ಅನುಮತಿಸಲಾಗಿತ್ತು. So they have to wear the priestly garments. ಅವರು ಯಾಜಕರಿಗೆ ಕೊಟ್ಟಂತ ಆ ಒಂದು ವಿಶೇಷವಾದಂತ ಉಡುಪನ್ನ, ಆ ಒಂದು ವಸ್ತ್ರವನ್ನ ಧರಿಸಿಕೊಂಡು ಹೋಗ್ಬೇಕಾಗಿತ್ತು. So each part of the garment, the turban, all have rich meaning. ಅದರಿಂದ ಅವರು ಧರಿಸಿದಂತ ಆ ಒಂದು ಉಡುಪು, ಆ ಒಂದು ವಸ್ತ್ರಕ್ಕೆ ಒಂದು ಅರ್ಥವಿತ್ತು. ಅವರು ತಲೆಗೆ ಹಾಕಿದಂತ ಆ ಒಂದು ಟೊಪ್ಪಿಗೂ ಸಹ ಒಂದು ಪ್ರತ್ಯೇಕವಾದಂತ ಅರ್ಥವನ್ನ ಕೊಡಲಾಗಿತ್ತು. So in one of our lessons we will be seeing in detail the priestly garments. ನಮ್ಮ ಮುಂದಿನ ಒಂದು ಅಧ್ಯಯನದಲ್ಲಿ ಈ ಯಾಜಕರು ಬಳಸಿದಂತ ಈ ಒಂದು ಉಡುಪಿನ ಕುರಿತಾಗಿ ದೀರ್ಘವಾಗಿ ನಾವು ಅದರ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. So the three important things in holy place is menorah, the lamp where the light has to be burning 24 hours a day. ಬಹಳ ಮುಖ್ಯವಾದಂತ ಒಂದು ವಸ್ತು ಅಲ್ಲಿರುವಂತದ್ದು ಅದೇನಪ್ಪ ಅಂತಂದ್ರೆ ಈ ದೀಪಸ್ತಂಭ. ಈ ಒಂದು ದೀಪಸ್ತಂಭ ನಮ್ಗೆ ಗೊತ್ತಿದೆ, ಅದು 24 ಗಂಟೆಗಳು ಸಹ ಅಲ್ಲಿ ಬೆಳಕು ಅದರಲ್ಲಿ ಉರಿತಾ ಇರಬೇಕಾದಂತ ಒಂದು ದೀಪಸ್ತಂಭವಾಗಿತ್ತು. Then we have the altar of incense. ಅಷ್ಟು ಮಾತ್ರವಲ್ಲದೆ ಹೊಗೆ ಹಾಕುವಂತ ಆ ಒಂದು ಬಲಿಪೀಠವೂ ಸಹ ಅಲ್ಲಿ ಇಟ್ಟಿರುವುದನ್ನ ನಾವು ನೋಡ್ತೇವೆ. It is not a altar for animal sacrifice, it is just for incense. ಅದು ದೇವರ ಆ ಒಂದು ಪವಿತ್ರ ಸ್ಥಳದಲ್ಲಿ ಇಟ್ಟಂತ ಆ ಒಂದು ಬಲಿಪೀಠವು ಅದು ಪ್ರಾಣಿಗಳನ್ನ ಬಲಿ ಕೊಡುವುದಕ್ಕೆ ಇಟ್ಟಂತ ಒಂದು ಬಲಿಪೀಠವಾಗಿರ್ಲಿಲ್ಲ. ಬದಲಾಗಿ ಅಲ್ಲಿ ಅದನ್ನ ಆ ಒಂದು ಧೂಪ ದ್ರವ್ಯವನ್ನ ಉರಿಸುವುದಕ್ಕೋಸ್ಕರವಾಗಿ ಇಟ್ಟಂತ ಒಂದು ಬಲಿಪೀಠವಾಗಿತ್ತು. So then there is a table of showbread, the bread is kept. ಅಷ್ಟು ಮಾತ್ರವಲ್ಲದೆ ನಾವು ನೋಡುತ್ತೇವೆ ಅಲ್ಲಿ ರೊಟ್ಟಿಯು ಸಹ ಮೇಜಿನ ಮೇಲೆ ಇಡಲ್ಪಟ್ಟದಾಗಿತ್ತು. So these three reveals the Son of God, Lord Jesus Christ. ಈ ಮೂರು ವಸ್ತುಗಳು ಅದು ದೇವಕುಮಾರನಾದ ಯೇಸು ಕ್ರಿಸ್ತನನ್ನ ಪ್ರಕಟಪಡಿಸುವಂತದ್ದಾಗಿದೆ. So the menorah says Jesus Christ is the light of the world. ಈ ದೀಪಸ್ತಂಭವು ಯೇಸು ಕ್ರಿಸ್ತನೇ ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದನ್ನ ಸೂಚಿಸುವಂತದ್ದಾಗಿದೆ. It has to be light and it has to burn 24 hours a day. ಅದು 24 ತಾಸುಗಳು ಸಹ ಅದು ಉರಿಯುತ್ತಲೇ ಇರಬೇಕು. So Jesus Christ is the eternal light. He is light for eternity throughout not only our history, throughout eternity he is the light. ಯೇಸು ಕ್ರಿಸ್ತನು ಇಡೀ ಇತಿಹಾಸಕ್ಕೆ, ನಮ್ಮ ಕಾಲಘಟ್ಟಕ್ಕೆ ಮಾತ್ರವಲ್ಲ, ಇಡೀ ಇತಿಹಾಸಕ್ಕೆ ಆತನು ಬೆಳಕಾಗಿದ್ದಾನೆ. ನಿತ್ಯತ್ವಕ್ಕೂ ಆತನು ಬೆಳಕಾಗಿದ್ದಾನೆ. God is light. ದೇವರು ಬೆಳಕಾಗಿದ್ದಾನೆ. So those who live in darkness will see a great light in Lord Jesus Christ. ಕತ್ತಲೆಯಲ್ಲಿ ಜೀವಿಸುವಂತವರು ಯೇಸು ಕ್ರಿಸ್ತನಲ್ಲಿ ಒಂದು ಅತಿ ಪ್ರಕಾಶಮಾನವಾದಂತ ಬೆಳಕನ್ನ ಕಂಡುಕೊಳ್ಳುವಂತವರಾಗಿದ್ದಾರೆ. So in the beginning God said, let there be light. Today God says, let there be the light of the gospel in the hearts of people. ನಾವು ನೋಡ್ತೇವೆ ಯಾವ ರೀತಿಯಾಗಿ ಆದಿಯಲ್ಲಿ ದೇವರು ಬೆಳಕು ಉಂಟಾಗಲಿ ಎಂಬುದಾಗಿ ಹೇಳ್ತಾನೆ. ಇವತ್ತು ಸಹ ನಾವು ನೋಡ್ತೇವೆ ಸುವಾರ್ತೆಯ ಮೂಲಕವಾಗಿ ಜನರಲ್ಲಿ ಬೆಳಕನ್ನ ನಾವು ಕಾಣುವಂತವರಾಗಿದ್ದೇವೆ. So he is the only light can enlighten or light or make anybody a light. ಆತನಿಂದ ಮಾತ್ರ ನಮ್ಮ ಬಾಳು ಬೆಳಕಾಗುವುದಕ್ಕೆ ಅಥವಾ ನಮ್ಮ ಜೀವಿತ ಬೆಳಗಿಸುವುದಕ್ಕೆ ಸಾಧ್ಯವ. But there is no other light, true light. ಬೇರೆ ಯಾವ ಬೆಳಕು ಸಹ ಸತ್ಯವಾದಂತ ಬೆಳಕನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ. So then the altar of incense. ನಂತರ ನಾವು ನೋಡ್ತೇವೆ ಧೂಪ ದ್ರವ್ಯದ ಆ ಬಲಿಪೀಠ. So Jesus' sacrifice was a sweet fragrance to the Lord. ಯೇಸು ಕ್ರಿಸ್ತನ ಆ ಒಂದು ಬಲಿದಾನವು ತನೆಯಾದ ದೇವರಿಗೆ ಅದು ಸುವಾಸನೆಯ ಒಂದು ಬಲಿಯಾಗಿತ್ತು. So all sacrifice should be sweet smelling offering, a sweet fragrance unto the Lord. ಅದರಿಂದ ಎಲ್ಲ ಬಲಿದಾನಗಳು ಸಹ ಅದು ದೇವರಿಗೆ ಅದು ಮೆಚ್ಚುಗೆಯಾಗಿ ಆತನಿಗೆ ಸುವಾಸನೆಯನ್ನು ತರುವಂತದ್ದಾಗಿರಬೇಕು.
So this altar of incense shows that the sacrifice, death, shedding of blood of Lord Jesus Christ is acceptable to God the Father. ಈ ರೀತಿಯಾಗಿ ನಾವು ನೋಡುತ್ತೇವೆ, ಈ ಒಂದು ಧೂಪದ್ರವ್ಯದ ಬಲಿಪೀಠವು ಯೇಸು ಕ್ರಿಸ್ತನ ಬಲಿಯು ಅದು ದೇವರಿಗೆ ಅದು ಸ್ವೀಕಾರವಾಗಿದೆ, ಅದು ಆತನಿಗೆ ಮೆಚ್ಚುಗೆಯಾಗಿದೆ ಎಂಬುದನ್ನ ಸೂಚಿಸುವಂತದಾಗಿದೆ. So only in this altar, the father of John the Baptist, the Zachariah, was chosen to come and offer the altar, the incense in this altar. ಈ ಒಂದು ಧೂಪದ್ರವ್ಯದ ಬಲಿಪೀಠದಲ್ಲಿ ನಾವು ನೋಡುತ್ತೇವೆ, ಯೋಹಾನನ ತಂದೆಯಾದಂತಹ ಜಕ್ಕರಿಯನು ಅವನು ದೇವರಿಗೆ ಆ ಒಂದು ಬಲಿಯನ್ನ ಸಲ್ಲಿಸುವುದಕ್ಕೆ ಆತನಿಗೆ ಆ ಒಂದು ಆಹ್ವಾನ ಲಭಿಸುವುದನ್ನು ನಾವು ನೋಡ್ತೇವೆ. So the third aspect is the table of showbread. ಮೂರನೇ ವಸ್ತು ನಾವು ನೋಡುವಂಥದ್ದು ಅದು ಈ ರೊಟ್ಟಿಯನ್ನು ಇಡಲ್ಪಟ್ಟಂತ ಒಂದು ಮೇಜು. So Jesus Christ said, I am the bread of life. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ. So he said, I am the bread who came down from heaven. ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿಯು ನಾನೇ ಎಂಬುದಾಗಿ ಆತನು ಹೇಳ್ತಾನೆ. Man shall not live by bread alone, but every word that proceeds from the mouth of the Lord. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವವನಲ್ಲ, ಬದಲಾಗಿ ದೇವರ ಬಾಯಿಯಿಂದ ಹೊರಡುವಂತ ಎಲ್ಲ ಮಾತುಗಳಿಂದ ಆತನು ಬದುಕುವಂತವನಾಗಿದ್ದಾನೆ. So the word of God is Lord Jesus Christ, the bread of life. ಆದ್ರಿಂದ ದೇವರ ವಾಕ್ಯವು ಅದು ಯೇಸು ಕ್ರಿಸ್ತನಾಗಿದ್ದಾನೆ, ಆತನೇ ಜೀವದ ರೊಟ್ಟಿಯಾಗಿದ್ದಾನೆ. So when the holy place represents or shows Lord Jesus Christ, ಈ ಪರಿಶುದ್ಧ ಸ್ಥಳವು ಅದು ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುವಂತದಾಗಿದೆ ಅಥವಾ ಆತನನ್ನು ಪ್ರಕಟಪಡಿಸುವಂತದಾಗಿದೆ. So this was the shadow of the thing which is yet to come, that came with Lord Jesus Christ in New Testament. ಆದ್ದರಿಂದ ಮುಂದೆ ಬರಲಿಕ್ಕಿದ್ದಂತಹ ಯೇಸು ಕ್ರಿಸ್ತನನ್ನ, ಅಂದರೆ ಆತನನ್ನ ಇದು ಛಾಯೆಯಾಗಿ ಒಂದು ನೆರಳಾಗಿ ಈ ವಸ್ತುಗಳು ಆತನನ್ನ ಪ್ರತಿನಿಧಿಸುವಂತದ್ದಾಗಿತ್ತು. So the Israelites were expected to look for a Messiah who will be light of the world, who will be a sweet-smelling offering, and who will be the bread of life. ಹೀಗೆ ಇಸ್ರಾಯೇಲರು ಬರಬೇಕಾದಂತ ಮೆಸ್ಸಿಯನು ಇಡೀ ಲೋಕಕ್ಕೆ ಬೆಳಕಾಗಿ ಬರುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಆತನ ಬಲಿದಾನವು, ತ್ಯಾಗವು ಅದು ತಂದೆಯಾದ ದೇವರಿಗೆ ಸುವಾಸನೆಯನ್ನು ತರುವಂತ ಒಂದು ಮೆಚ್ಚುಗೆಯನ್ನು ತರುವಂತ ಒಂದು ಯಜ್ಞವಾಗಿರುತ್ತದೆ. ಮಾತ್ರವಲ್ಲದೆ ಆತನು ಜೀವದ ರೊಟ್ಟಿಯಾಗಿರುತ್ತಾನೆ ಎಂಬಂತ ಆ ಒಂದು ನಿರೀಕ್ಷೆಯಿಂದ ಅವರು ಎದುರು ನೋಡಿದರು. So then we come to the most holy place. ಈಗ ನಾವು ಅತಿ ಪರಿಶುದ್ಧವಾದಂತಹ ಸ್ಥಳಕ್ಕೆ ನಾವು ಬರುವಂತವರಾಗಿರೋಣ. So this is known as the inner court, or the most holy place. ಇದು ಬಹಳ ಪರಿಶುದ್ಧವಾದಂತಹ ಅಥವಾ ಅತ್ಯಂತ ಪವಿತ್ರವಾದಂತ ಒಂದು ಸ್ಥಳವಾಗಿತ್ತು. So here also we see the Ark of Covenant, the mercy seat, and the cherubims. ಇಲ್ಲಿ ಸಹ ನಾವು ಮೂರು ವಿಷಯಗಳನ್ನ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ ಒಡಂಬಡಿಕೆಯ ಮಂಜೂಷ, ಕೃಪಾಸನ ಮತ್ತು ಕೆರೂಬಿಯರು. So the Ark of Covenant is like a box. ಈ ಒಂದು ಮಂಜೂಷದ ಪೆಟ್ಟಿಗೆ, ಮಂಜೂಷವು ಅದೊಂದು ಪೆಟ್ಟಿಗೆಯ ರೂಪದಲ್ಲಿ ಇದ್ದಂತಾಗಿತ್ತು. So God made covenant with the people of God. ದೇವರು ತನ್ನ ಜನರೊಟ್ಟಿಗೆ ಆತನೊಂದು ಒಡಂಬಡಿಕೆಯನ್ನ ಮಾಡ್ತಾನೆ. So the covenant is represented by this ark. ಆದ್ರಿಂದ ಈ ಒಂದು ಒಡಂಬಡಿಕೆಯನ್ನ ಪ್ರತಿನಿಧಿಸುವಂತದ್ದಾಗಿತ್ತು ಈ ಮಂಜೂಷದ ಪೆಟ್ಟಿಗೆ. So it was not like a document that everybody signs or a stamp paper, but it is a visible box that says God has made covenant with Israel. ಇದು ನಾವು ನೋಡುವ ಹಾಗೆ ಒಂದು ದಾಖಲೆ ಅಲ್ಲ. ಒಂದು ದಾಖಲೆಯಲ್ಲಿ ನಾವೆಲ್ಲರೂ ಸಹಿ ಹಾಕಿ ಅದನ್ನ ಒಂದು ಒಪ್ಪಂದವನ್ನ ಅಥವಾ ಒಂದು ಒಡಂಬಡಿಕೆಯನ್ನ ಮಾಡುವಾಗ ನಾವು ಕರಾರು ಪತ್ರವನ್ನ ನಾವು ಮಾಡ್ತೇವೆ. ಆ ರೀತಿಯಾದಂತ ಒಂದು ಒಡಂಬಡಿಕೆ ಅಲ್ಲ, ಬದಲಾಗಿ ಈ ಒಡಂಬಡಿಕೆಯು ದೇವರು ಇಸ್ರಾಯೇಲರಿಗೆ ಆತನು ಕೊಟ್ಟದ್ದಾಗಿತ್ತು. So the box also, the size was described, what wood should be used, and how it should be covered with the plates, and how it should have 2 rods to carry the Ark of Covenant. ಈ ಒಂದು ಮಂಜೂಷದ ಪೆಟ್ಟಿಗೆ ನಿರ್ಮಾಣವನ್ನು ಸಹ ಅದರ ಉದ್ದ, ಅಗಲ, ಅಳತೆ, ಅದು ಯಾವ ವಸ್ತುಗಳಿಂದ ಮಾಡಲ್ಪಡಬೇಕಿತ್ತು, ಯಾವ ಮರಗಳಿಂದ ಮಾಡಬೇಕಿತ್ತು, ಅದನ್ನು ಹೊತ್ತುಕೊಳ್ಳುವುದಕ್ಕೆ ಮಾಡಬೇಕಾದಂತ ಕೋಲುಗಳು ಯಾವ ರೀತಿಯಾಗಿ ನಿರ್ಮಿಸಬೇಕು ಅಂತ ಎಲ್ಲ ಮಾಹಿತಿಗಳನ್ನ ದೇವರು ಅದರ ನಿರ್ಮಾಣಕ್ಕೆ ಬೇಕಾದಂತ ಎಲ್ಲ ವಿಷಯಗಳನ್ನ ದೇವರು ಮುಂತಿಳಿಸುವುದನ್ನು ನಾವು ನೋಡ್ತೇವೆ.
And the box also had a cover that also has specification. ಈ ಒಂದು ಪೆಟ್ಟಿಗೆಗೂ ಸಹ ಒಂದು ಮುಚ್ಚಳವನ್ನ ತಯಾರಿಸಿದ್ರು. ಆ ಒಂದು ಮುಚ್ಚಳವು ಸಹ ಯಾವ ರೀತಿಯಾಗಿ ಮಾಡಬೇಕು ಎಂಬಂತ ಆ ಒಂದು ಮಾರ್ಗದರ್ಶನವನ್ನ ಕೊಡಲಾಗಿತ್ತು. So that box cover is known as the mercy seat. ಈ ಒಂದು ಮುಚ್ಚಳವನ್ನ ನಾವು ನೋಡ್ತೇವೆ ಕೃಪಾಸನ ಎಂಬುದಾಗಿ ಕರೆಯಲಾಗ್ತದೆ. So when the chief priest comes once in a year into the most holy place, he will sprinkle the blood on the mercy seat. ಹೀಗೆ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುವಾಗ ಆತನು ಬಲಿಯಾಗಿ ಅರ್ಪಿಸಿದಂತ ಆ ಒಂದು ಪ್ರಾಣಿಯ ರಕ್ತವನ್ನ ಕೃಪಾಸನದಲ್ಲಿ ಚಿಮುಕಿಸುವಂತವನಾಗಿರ್ತಾನೆ. So the image of cherubim was there, which would be bowing down before the cover as a mercy seat and protecting that place. ಹೀಗೆ ಕೆರೂಬಿಯರ ಆ ಒಂದು ಶಿಲ್ಪವು ಆ ಒಂದು ಮುಚ್ಚಳದ ಮೇಲೆ, ಅಂದರೆ ಈ ಒಂದು ಕೃಪಾಸನದ ಮೇಲೆ ಅದು ಅವರು ಬಗ್ಗಿಸಿಕೊಂಡು ಅವರಂದ್ರೆ ಅದಕ್ಕೆ ನಮಸ್ಕರಿಸುವಂತ ಆ ಒಂದು ಪೊಸಿಷನ್ ಅಲ್ಲಿ ಅದನ್ನ ನಿರ್ಮಿಸಿ ಅದನ್ನ ಅಲ್ಲಿ ಇಟ್ಟೋದನ್ನ ನಾವು ನೋಡ್ತೇವೆ. So inside the box there were three things. ಈ ಒಂದು ಪೆಟ್ಟಿಗೆ ಒಳಗಡೆ 3 ವಿಷಯಗಳನ್ನ ಅಥವಾ 3 ವಸ್ತುಗಳನ್ನ ನಾವು ನೋಡ್ತೇವೆ. First is 10 commandments. ಮೊದಲನೇದಾಗಿ ದಶಾಜ್ಞೆಗಳು. So Lord commanded Moses to bring 2 tablets of stone to Mount Sinai, and he wrote the 10 commandments. ನಮಗೆ ಗೊತ್ತಿದೆ, ದೇವರು ಮೋಶೆಗೆ ಆಜ್ಞಾಪಿಸ್ತಾನೆ. ಮೋಶೆ ಮುಖಾಂತರವಾಗಿ ದೇವರು ದಶ ಆಜ್ಞೆಗಳನ್ನ ಇಸ್ರಾಯೇಲರಿಗೆ ಕೊಡ್ತಾನೆ. ಮೋಶೆಯು ಅದನ್ನ ಹಲಗೆಗಳ ಮೇಲೆ, ಕಲ್ಲಿನ ಹಲಗೆಗಳ ಮೇಲೆ ಆ ದಶಾಜ್ಞೆಗಳನ್ನ ಬರೆಯೋದನ್ನ ನಾವು ನೋಡ್ತೇವೆ. So the 10 commandments are important not only for Israel, for whole humanity. ಈ ದಶಾಜ್ಞೆಗಳು ಅದು ಇಸ್ರಾಯೇಲರಿಗೆ ಮಾತ್ರ ಪ್ರಾಮುಖ್ಯವಲ್ಲ, ಬದಲಾಗಿ ಇಡೀ ಮಾನವ ಕುಲಕ್ಕೆ ಬಹಳ ಪ್ರಾಮುಖ್ಯವಾದದ್ದು. So God will judge every person based on the 10 commandments. ದೇವರು ಇಡೀ ಮಾನವ ಕುಲವನ್ನ ಈ ದಶಾಜ್ಞೆಗಳ ಆಧಾರದ ಮೇಲೆ ಆತನು ನ್ಯಾಯ ತೀರಿಸುವಂತವನಾಗಿದ್ದಾನೆ. So then Aaron's rod was kept there. ಅಷ್ಟು ಮಾತ್ರವಲ್ಲದೆ ಆರೋನನ ಕೋಲು ಸಹ ಅದರೊಳಗೆ ಇಡಲ್ಪಟ್ಟಲಾಗಿತ್ತು. So God chose Aaron to come and do the priestly work in his presence. ದೇವರು ಆರೋನನನ್ನ ಆಯ್ಕೆ ಮಾಡ್ತಾನೆ. ಆತನ ಸನ್ನಿಧಿಯಲ್ಲಿ ಯಾಜಕ ಸೇವೆಯನ್ನ ಮಾಡುವುದಕ್ಕೋಸ್ಕರವಾಗಿ ದೇವರು ಅವರನ್ನ ಆರಿಸಿಕೊಳ್ತಾನೆ. So those who approach God should approach as God has commanded, not in their own ways and methods. ಆದ್ರಿಂದ ದೇವರ ಸನ್ನಿಧಿಯನ್ನ ಪ್ರವೇಶಿಸುವಾಗ ದೇವರು ಯಾವ ರೀತಿಯಾಗಿ ಆಜ್ಞಾಪಿಸಿದನೋ ಆ ರೀತಿಯಾಗಿ ನಾವು ಆತನ ಸನ್ನಿಧಿಗೆ ಬರುವಂತವರಾಗಿರಬೇಕು. ನಮ್ಮ ಇಷ್ಟ ಬಂದ ಹಾಗೆ ಆತನ ಸನ್ನಿಧಿಯಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. So we have to worship God as God prescribed worship, not do anything and say this is worship. ಆದ್ರಿಂದ ದೇವರನ್ನು ಆರಾಧಿಸುವಾಗ ದೇವರು ಯಾವ ರೀತಿಯಾಗಿ ನಮಗೆ ಆರಾಧಿಸಬೇಕು ಎಂಬುದನ್ನ ನಮಗೆ ಸೂಚಿಸಿದಾನೋ ಆ ರೀತಿಯಲ್ಲಿ ನಾವು ಆತನನ್ನು ಬದಲಾಗಿ ನಮ್ಮ ಇಷ್ಟ ಬಂದ ಹಾಗೆ ನಾವು ಆತನನ್ನು ಆರಾಧಿಸುವಂತವರಾಗಿರಬಾರದು. The third is the part of manna. ಮೂರನೇದಾಗಿ ನಾವು ನೋಡ್ತೇವೆ ಆ ಮನ್ನಾದಿಂದ ತುಂಬಿದಂತ ಒಂದು ಮಡಿಕೆ. So God provided manna for 40 years to the children of Israel as they wandered in the wilderness. ನಾವು ನೋಡ್ತೇವೆ ಆ ಮರುಭೂಮಿಯಲ್ಲಿ ಅಲೆಮಾರಿಗಳಾಗಿ ಅವರು 40 ವರ್ಷಗಳು ಅಲೆದಾಡಿದಾಗ ದೇವರು ಅವರಿಗೆ ಸ್ವರ್ಗದಿಂದ ಮನ್ನವನ್ನ ಅನುಗ್ರಹಿಸಿದರು. So all these represent Lord Jesus Christ. ಇವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುವಂತದಾಗಿದೆ. So the Ark of Covenant is Lord Jesus Christ himself. ಒಡಂಬಡಿಕೆಯ ಮಂಜೂಷಾದ ಯೇಸು ಕ್ರಿಸ್ತನ ಸ್ವತಃ ಆಗಿದ್ದಾನೆ. So the mercy seat where the blood is sprinkled, Lord Jesus Christ sprinkled his own blood. ಕೃಪಾಸನದಲ್ಲಿ ಆ ಒಂದು ರಕ್ತವು ಚಿಮುಕಿಸಲ್ಪಡುವ ಆ ಒಂದು ಸ್ಥಳದಲ್ಲಿ ನಾವು ನೋಡ್ತೇವೆ ಅದು ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ನಮಗೋಸ್ಕರವಾಗಿ ಚೆಲ್ಲಿದನ್ನ ನಾವು ಜ್ಞಾಪಕಪಡಿಸಿಕೊಳ್ಳುವಂತವರಾಗಿದ್ದೇವೆ. So only in Hebrews we see that Lord Jesus Christ entered the presence of Father, and he with his own blood and sat on the right hand of God. ಇಬ್ರಿಯ ಪತ್ರಿಕಾಕಾರನು ಬರೆಯುವಂತದನ್ನು ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ಆತನು ಚೆಲ್ಲುವುದರ ಮೂಲಕವಾಗಿ ತಂದೆಯಾದ ದೇವರ ಸನ್ನಿಧಾನವನ್ನ ಮಹಾಯಾಜಕನಾಗಿ ಆತನು ಪ್ರವೇಶಿಸಿದನು ಎಂಬುದಾಗಿ. So 10 commandments, human beings are unable to fulfill it. So Christ himself fulfilled all the law.
ದಶಾಜ್ಞೆಗಳನ್ನ ಮನುಷ್ಯರಾದಂಥ ನಾವು ಅದನ್ನ ಅದನ್ನ ನೆರವೇರಿಸುವುದಕ್ಕೆ ಸಾಧ್ಯವಾಗದೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ನೆರವೇರಿಸುವುದನ್ನು ನಾವು ನೋಡ್ತೇವೆ. So only He can forgive our sins. ಆದ ಕಾರಣ ಆತನು ನಮ್ಮ ಪಾಪಗಳನ್ನ ಕ್ಷಮಿಸುವುದಕ್ಕೆ ಸಾಧ್ಯವಾಗುತ್ತದೆ. So Aaron's rod says the Lord Jesus Christ is the priest chosen according to the order of Melchizedek. ಆರೋನನ ಕೋಲು ನಮಗೆ ಸೂಚಿಸುವಂಥದ್ದು ಯೇಸು ಕ್ರಿಸ್ತನು ಆತನು ಪ್ರಥಮ ಯಾಜಕನಾಗಿ, ಅಂದರೆ ಮೆಲ್ಕಿಸೆದೆಕನ ಮೂಲಕವಾಗಿ ಪ್ರಥಮ ಯಾಜಕನಾಗಿ ಆತನು ಆರಿಸಲ್ಪಟ್ಟವನಾಗಿದ್ದಾನೆ ಎಂಬುದನ್ನ ನಮಗೆ ನೆನಪು ಮಾಡಿಸ್ತದೆ. He is the lamb of God as well as the priest of God. ಆತನು ದೇವರ ಯಜ್ಞದ ಕುರಿಮರಿಯಾಗಿದ್ದಾನೆ, ಅದೇ ಸಮಯದಲ್ಲಿ ಆತನು ಯಾಜಕನೂ ಆಗಿದ್ದಾನೆ. So he is the sacrifice as well as the priest who sacrifices. ಆದ್ದರಿಂದ ಆತನು ಬಲಿಯಾಗಿದ್ದಾನೆ, ಅದೇ ಸಮಯದಲ್ಲಿ ಬಲಿ ಕೊಡುವಂತ ಯಾಜಕನೂ ಆಗಿದ್ದಾನೆ. So then we have the part of manna. ನಂತರ ನಾವು ನೋಡ್ತೇವೆ ಅಲ್ಲಿ ಮನ್ನಾದಿಂದ ತುಂಬಿದಂತ ಮಡಕೆಯೂ ಸಹ ಇಡಲ್ಪಟ್ಟಿತ್ತು. So again it reminds us Christ is the manna from heaven. ಇದು ನಮಗೆ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದಂತ ಮನ್ನಾ ಎಂಬುದನ್ನ ಸೂಚಿಸುವಂತದ್ದಾಗಿದೆ. So the Old Testament Israelites did not understand everything, but they did everything in faith. ಹಳೆ ಒಡಂಬಡಿಕೆಯ ವಿಶ್ವಾಸಿಗಳು, ಭಕ್ತರು ಇವೆಲ್ಲವನ್ನ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ, ಆದರೆ ಇವೆಲ್ಲವನ್ನ ಅವರು ನಂಬಿಕೆಯಿಂದ ಮಾಡಿದರು. But we, the New Testament saints, we can understand all the spiritual meanings of the tabernacle. ಆದರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಾವು ಈ ಎಲ್ಲ ಸಂಗತಿಗಳನ್ನ, ಅದರಲ್ಲಿ ಹಿಂದೆ ಇರುವಂತ ಆತ್ಮಿಕ ಮರ್ಮವನ್ನ ನಾವು ಇವತ್ತು ಗ್ರಹಿಸುವುದಕ್ಕೆ ಸಾಧ್ಯವಾಗ್ತಾ ಇದೆ. So we see 4 P's. First is plan for tabernacle. ಹೀಗೆ 4 Pಗಳನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಗುಡಾರಕ್ಕೆ ಇರುವಂತ ಯೋಜನೆ. It is not Moses' idea, it is God's idea. ಇದು ಮೋಶೆಯ ಒಂದು ಆಲೋಚನೆ ಆಗಿರಲಿಲ್ಲ, ಇದು ದೇವರ ಒಂದು ಯೋಜನೆ ಆಗಿತ್ತು. So God revealed himself through this tabernacle. ಅದರಿಂದ ದೇವರು ತನ್ನನ್ನೇ ತಾನು ಈ ಗುಡಾರದ ಮೂಲಕವಾಗಿ ಪ್ರಕಟಪಡಿಸುವುದನ್ನು ನಾವು ನೋಡ್ತೇವೆ. So second is the provision for the tabernacle. ಎರಡನೇದಾಗಿ ನಾವು ನೋಡ್ತೇವೆ ಗುಡಾರಕ್ಕೆ ಬೇಕಾದಂತ ಅಗತ್ಯತೆಗಳು. So the people of Israel gave generously. It was worth 100 crore rupees. ಹೀಗೆ ಈ ಒಂದು ಗುಡಾರದ ನಿರ್ಮಾಣಕ್ಕೋಸ್ಕರವಾಗಿ ಉದಾರ ಮನಸ್ಸಿನಿಂದ ಇಸ್ರಾಯೇಲರು ದಾನ ಮಾಡಿದರು. ಹೆಚ್ಚು ಕಡಿಮೆ 100 ಕೋಟಿ ಬೆಲೆ ಬಾಳುವಷ್ಟು ವಸ್ತುಗಳನ್ನ ಅವರು ಕೊಟ್ಟರು. And God called people as artisans, skilled people to work in the tabernacle. ಅಷ್ಟು ಮಾತ್ರವಲ್ಲದೆ ದೇವರು ಆ ಒಂದು ಗುಡಾರವನ್ನ ನಿರ್ಮಿಸುವುದಕ್ಕೋಸ್ಕರವಾಗಿ ಪರಿಣಿತರಾದಂಥವರನ್ನ, ಪ್ರತಿಭಾನ್ವಿತರನ್ನ ದೇವರು ಆರಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. And God calls priests to do the sacrifice and do other ceremonies in the tabernacle. ಅಷ್ಟು ಮಾತ್ರವಲ್ಲದೆ ಆ ಒಂದು ಗುಡಾರದಲ್ಲಿ ಮಾಡಬೇಕಾದಂತ ಎಲ್ಲ ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರವಾಗಿ ಯಾಜಕರನ್ನ ದೇವರು ನೇಮಕ ಮಾಡುವುದನ್ನ ನಾವು ನೋಡ್ತೇವೆ. So in the tabernacle we see 3 parts: courtyard, holy place and most holy place. ಈ ಒಂದು ಗುಡಾರದಲ್ಲಿ 3 ಭಾಗಗಳನ್ನ ನಾವು ನೋಡ್ತೇವೆ. ಮೊದಲನೇ ಭಾಗದಲ್ಲಿ ಅಂಗಳ, ಎರಡನೇದಾಗಿ ಪವಿತ್ರ ಸ್ಥಳ, ನಂತರ ಅತ್ಯಂತ ಪವಿತ್ರ ಸ್ಥಳ. So in the courtyard there was animal sacrifice. ಆ ಒಂದು ಅಂಗಳದಲ್ಲಿ ನಾವು ನೋಡ್ತೇವೆ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು. In the holy place we see the menorah, the light, we see the altar of incense and the table of showbread. ಪವಿತ್ರ ಸ್ಥಳದಲ್ಲಿ ನಾವು ನೋಡ್ತೇವೆ ಅಲ್ಲಿ ದೀಪ ಸ್ತಂಭವನ್ನ ನಾವು ನೋಡ್ತೇವೆ, ಮಾತ್ರವಲ್ಲದೆ ಧೂಪ ದ್ರವ್ಯದ ಬಲಿಪೀಠವನ್ನು ನೋಡ್ತೇವೆ. ನಂತರ ಅಲ್ಲಿ ರೊಟ್ಟಿಯನ್ನ ಮೇಜಿನ ಮೇಲೆ ಇಟ್ಟದನ್ನು ಸಹ ನಾವು ನೋಡ್ತೇವೆ. Jesus is the light of the world, Jesus is the bread of life, Jesus is the sweet smelling fragrance offering. ಯೇಸು ಕ್ರಿಸ್ತನು ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ, ಯೇಸು ಕ್ರಿಸ್ತನು ಆತನು ಜೀವದ ರೊಟ್ಟಿಯಾಗಿದ್ದಾನೆ. ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಆತನು ಸುವಾಸನೆ ತರುವಂತ ಬಲಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. The most holy place we see the Ark of Covenant, the mercy seat. ಅಷ್ಟು ಮಾತ್ರವಲ್ಲದೆ ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ನಾವು ನೋಡ್ತೇವೆ ದೇವರ ಮಂಜೂಷದ ಪೆಟ್ಟಿಗೆಯನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಕೃಪಾಸನವನ್ನ ನಾವು ನೋಡ್ತೇವೆ. We saw that they have 10 commandments, Aaron's rod and a part of manna.
ಅಲ್ಲಿ ಆಜ್ಞೆಗಳು, ಆ ಒಂದು ಮಂಜೂಷಿತ ಪಟ್ಟಿಯಲ್ಲಿ ಆಜ್ಞೆಗಳನ್ನ ನಾವು ನೋಡ್ತೇವೆ. ಆರೋನನ ಕೋಲು ನಾವು ನೋಡ್ತೇವೆ. ಮಾತ್ರವಲ್ಲದೆ ಮನ್ನಾ ಇದ್ದಂತ ಮಡಿಕೆಯನ್ನು ಸಹ ನಾವು ನೋಡ್ತೇವೆ. So that gives us insight how to worship the Lord. ಅದು ದೇವರನ್ನ ಯಾವ ರೀತಿಯಾಗಿ ನಾವು ಆರಾಧಿಸಬೇಕು ಎಂಬಂತ ಒಳನೋಟವನ್ನ ನಮಗೆ ಅನುಗ್ರಹಿಸ್ತದೆ. God is holy. We have to go into his presence with sacrifice. ದೇವರು ಪರಿಶುದ್ಧನಾಗಿದ್ದಾನೆ. ಆತನ ಪ್ರಸನ್ನತೆಗೆ ನಾವು ಹೋಗುವಾಗ ನಾವು ಬಲಿಯನ್ನ ಸಮರ್ಪಿಸುವಂತವರಾಗಿದ್ದೇವೆ. Christ is our mediator as the light to the world, the bread of life, and sweet smelling sacrifice. ಆತನು ನಮಗೆ ಬಲಿಯಾಗಿದ್ದಾನೆ. ಆತನು ಸುವಾಸನೆಯನ್ನು ತರುವಂತ, ತಂದೆಯ ದೇವರಿಗೆ ಮೆಚ್ಚುಗೆಯನ್ನು ತರುವಂತ ಬಲಿಯಾಗಿದ್ದಾನೆ. ಆತನು ನಮಗೆ ಬೆಳಕಾಗಿದ್ದಾನೆ. So the Lord made a new covenant with us, with the law written in our hearts. ಅದರಿಂದ ದೇವರು ನಮ್ಮೊಟ್ಟಿಗೆ ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿದ್ದಾನೆ. ಆತನು ತನ್ನ ಆಜ್ಞೆಗಳನ್ನ ನಮ್ಮ ಹೃದಯದ ಹಲಗೆಗಳ ಮೇಲೆ ಬರೆದು ಕೊಟ್ಟದವನಾಗಿದ್ದಾನೆ. We are made as the priests. ನಾವು ಆತನಾಗಿ ಯಾಜಕರನ್ನಾಗಿ ಮಾಡಲ್ಪಟ್ಟಿದ್ದೇವೆ. And the word of God is the bread of life. ದೇವರ ವಾಕ್ಯವು ನಮಗೆ ಜೀವದ ರೊಟ್ಟಿಯಾಗಿದೆ. So may God help us to understand the spiritual meaning and help us to worship him in truth and in spirit. ದೇವರು ತಾನೇ ಈ ಒಂದು ವಾಕ್ಯಗಳ ಮೂಲಕವಾಗಿ ಅದರಲ್ಲಿರುವಂತಹ ಆತ್ಮಿಕ ಅರ್ಥಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Oh, gracious loving Father, thank you for helping us to understand the tabernacle. ಕರುಣೆಯುಳ್ಳ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಕರ್ತನೆ ಈ ಗುಡಾರದ ದೇವದರ್ಶನದ ಗುಡಾರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. Thank you, Lord, for the holy God, how you have prescribed the worship should be done. ಹೌದು ಕರ್ತನೆ, ಪರಿಶುದ್ಧನಾದಂತ ದೇವರನ್ನ ಯಾವ ರೀತಿಯಾಗಿ ನಾವು ಆರಾಧಿಸಬೇಕು ಎಂಬಂತ ಮಾರ್ಗಸೂಚಿಗಳನ್ನ ನಮಗೆ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. Thank you, Lord, for revealing Messiah, your son, through the pattern of the tabernacle. ಹೌದು ಕರ್ತನೆ, ನಿನ್ನ ಒಬ್ಬನೇ ಮಗನನ್ನ, ಮೆಸ್ಸಿಯನನ್ನ ಈ ಒಂದು ದೇವದರ್ಶನದ ಗುಡಾರದ ಯೋಜನೆ ಮೂಲಕವಾಗಿ ನಮಗೆ ಪ್ರಕಟಪಡಿಸಿದಕ್ಕಾಗಿ ಸ್ತೋತ್ರ. Thank you for helping us to understand the most holy place, how Son of God shed his own blood and sacrificed so that he can sit on the right hand of the Father, pleading for us so that we are forgiven. ಅದು ಅತಿ ಪರಿಶುದ್ಧ ಸ್ಥಳದಲ್ಲಿ ತಂದೆಯ ದೇವರೇ, ಕುಮಾರನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡದರ ನಿಮಿತ್ತವಾಗಿ, ಬಲಿಯಾಗಿ ಸಮರ್ಪಿಸಿಕೊಂಡದರ ನಿಮಿತ್ತವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತು ನಮಗೋಸ್ಕರವಾಗಿ ಭಿನ್ನಯಿಸ್ತಾನೆ ಎಂಬಂತ ಆ ಒಂದು ಸತ್ಯವನ್ನ ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Thank you, Lord, for choosing us. We are blessed so that we can come into your presence through your Son Jesus Christ. ನಮ್ಮನ್ನು ಆರಿಸಿಕೊಂಡದಕ್ಕಾಗಿ, ನಮ್ಮನ್ನು ನೇಮಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನಿಮ್ಮ ಸನ್ನಿಧಿಗೆ ಬರುವುದಕ್ಕೆ ನಮಗೆ ಅನುಮತಿ ಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Help us to worship you in truth and in spirit. ಇದನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವುದಕ್ಕೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.